ಮುಂದೆ ಉಪಸ್ಥಿತರಿರುವ ಹಿರಿಯರಾದ ಮಲ್ಲೇಪುರಂ ಸರ್ ಅವರಿಗೆ, ಹರ್ಷ ಡಂಬಾಳ್ ಸರ್ ಮತ್ತು ಗುರುರಾಜ್ ಕರ್ಜಗಿ, ವೀಣಕ್ಕ, ಹಾಗೆ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ, ಸರ್ವಮೂಲದ ಸಾಲಿನಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗೆಗೆ ಮಾತನಾಡ್ತಾ ಇದ್ವಿ. ನಿನ್ನೆಯ ಸಂಚಿಕೆಯಲ್ಲಿ ಮಹಾಭಾರತದ ಬಗೆಗಿನ ಚಿತ್ರಣ ಬೇಕೇ ಬೇಕು. ಕಾರಣ ಏನು ಅಂದರೆ, ಮಹಾಭಾರತವನ್ನು ಓದುವಾಗ ಮತ್ತು ಮಹಾಭಾರತ ಓದುವ ಮೊದಲು ಈ ಕೇಳುವಾಗ ತೀರಾ ಬಾಲಿಶವಾದ ಅಂಶಗಳು ಕಿವಿಗೆ ಬೀಳುತ್ತೆ. ಅದರಲ್ಲಿ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಪಾದವು ನಧಾವಯೇ ತಾವತ್ ಯಾವದ್ ಹನ್ಯಾಂ ನಚಾರ್ಜುನಂ ಅಂತ ವನಪರ್ವದಲ್ಲಿ ಕರ್ಣನ ಪ್ರತಿಜ್ಞೆ ಇದೆ. ಅವನು ಹೇಳ್ತಾನೆ, ಅರ್ಜುನನನ್ನು ಕೊಲ್ಲುವ ತನಕ ನಾನು ಕಾಲು ತೊಳೆಯೋದಿಲ್ಲ ಅಂತ. ಮತ್ತು ಸ್ನಾನ ಮಾಡೋದು ಹೇಗೆ? ಅವನಿಗೆ ಕಾಲಿಗೆ ಕಟ್ಟಿ ಹಗ್ಗವನ್ನು ಇಬ್ಬರು ಮೇಲ್ಗಡೆಯಿಂದ ಉಲ್ಟಾ ತೆಗೆದು ಕಾಲು ಅವನನ್ನು ಮುಳುಗಿಸ್ಬೇಕಷ್ಟೆ. ಅದಕ್ಕೆ ಮಧ್ವಾಚಾರ್ಯರು ಒಂದೇ ವಾಕ್ಯದಲ್ಲಿ ಸರಳವಾಗಿ ಬರ್ಕೊಂಡು ಹೋಗ್ತಾರೆ, ದಾಸಿಯರಿಂದ ಕಾಲು ತೊಳಸ್ಕೊಳ್ಳೋದಿಲ್ಲ ಅಂತ ಅರ್ಥ ಅಷ್ಟೇ. ಮತ್ತು ನಾವು ಮಹಾಭಾರತದ ರೀಜನಲ್ ರಿಫ್ಲೆಕ್ಷನ್ಸಿನಿಂದ ಅಂತೂ ಏನೇನೋ ಕೇಳಿರ್ತೀವಿ, ಆದರೆ ಅಲ್ಲಿ ಅದು ಇರೋದೇ ಇಲ್ಲ. ಅದರಿಂದ ನಾವು ಮೂಲವನ್ನು ಓದುವುದರಲ್ಲಿ ಪ್ರಯತ್ನ ಪಡಬೇಕು. ಮೂಲದ ವ್ಯಾಖ್ಯಾನ ಹೇಗಿದೆ ಅಂತ ಕೂಡ ತಿಳ್ಕೊಳ್ಬೇಕಾಗತ್ತೆ. ಅದು ಕೊನೆಯಿಲ್ಲದ ಪ್ರಯಾಣ, ಅದು ಇದಮಿತ್ತಮ್ಮಂತಲ್ಲ. ಆದರೆ ಎದುರುಗಡೆ ಒಬ್ಬರು ಭಾಷೆ ಬರುವವರು ಅದನ್ನು ಇಟ್ಟುಕೊಂಡು ಓದಿ ಅದರ ಅರ್ಥವನ್ನು ಹೇಳೋದನ್ನು ಖಾತ್ರಿಪಡಿಸ್ಕೊಂಡು ಕೇಳೋದು ಒಳ್ಳೆಯದು. ಆಮೇಲೆ ಅದ್ರ ಮೇಲೂ ಚರ್ಚೆ ಇರುತ್ತೆ, ಇಲ್ಲ ಅನ್ನಲ್ಲ. ಆದರೆ ಅಟ್ಲೀಸ್ಟ್ ಬಹಳ ಸಮಸ್ಯೆಗಳು ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗತ್ತೆ. ಏಕೆಂದರೆ ನಾವು ಯಕ್ಷಗಾನ ಮೊದಲಾದವುಗಳಲ್ಲಿ ನೋಡಿದಾಗ ಅದು ಏನೇನೋ ಆಗಿ ಬಂದಿರೋದು ಕಾಣುತ್ತೇವೆ. ಉದಾಹರಣೆಗೆ ಸಂಶಪ್ತಕರು ಅಂತ ಹೇಳಿದ್ರೆ ಅದು ಸೂಯಿಸೈಡ್ ಬಾಂಬರ್ಸ್. ಸಂಶಪ್ತಕ, ಶಾಪ ಅಂತಂದರೆ ಆಣೆ ಇಟ್ಟುಕೊಂಡವರು. ನಾವು ಅರ್ಜುನನನ್ನು ಕೊಲ್ಲದೆ ಮರಳುವುದಿಲ್ಲ ಅನ್ನುವ ಆಣೆ ಇಟ್ಟುಕೊಂಡವರು ಏನಿದ್ದಾರೆ ಅವರನ್ನು ಸಂಶಪ್ತಕರು ಅಂತ ಕರೆಯೋದು. ತ್ರಿಗರ್ತ ದೇಶದ ಸುಶರ್ಮ ಅಂತನ್ನುವ ಒಬ್ಬ ರಾಜ ದ್ರೋಣಾಚಾರ್ಯರ ಮತ್ತು ದುರ್ಯೋಧನನ ಒಂದು ಸ್ಟ್ರಾಟಜಿಗೆ ಸಹಾಯ ಮಾಡುವ ಹಾಗೆ ಅರ್ಜುನನನ್ನು ದೂರ ಎಳ್ಕೊಂಡು ಹೋಗ್ತೇವೆ ಅಂತ. ಹಾಗೆ ಎಳ್ಕೊಂಡು ಹೋಗುವ ಅವರ ಹೆಸರು ಸಂಶಪ್ತಕರು. ಆ ಗುಂಪು ಒಂದಿಷ್ಟು ಜನ ಅಂತ ಮಾಡಿಕೊಂಡಿದ್ರು. ಆದರೆ ಯಕ್ಷಗಾನದಲ್ಲಿ ತಾಳಮದ್ದಲೆಯಲ್ಲಿ ನಾವು ಸಮಸಪ್ತಕರು, ನಾವು ಸಮಾಷ್ಟಕರು, ನಾವು ಸಮನವಕರು, ಅದು ಸಪ್ತಕ ಅಲ್ವೇ ಅಲ್ಲ ಪದ, ಅದು ಶಪ್ತ, ಸಂಶಪ್ತಕ. ಈ ತರಹ ಎಲ್ಲಿಯೋ ಡೈವರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಇರೋದೇನು, ಅಲ್ಲಿಯೋ ಅವರು ಹೇಳೋದೇನು, ಅಯ್ಯೋ ರಾಮ, ಸಂಬಂಧವೇ ಇಲ್ಲದಷ್ಟು. ಅಟ್ಲೀಸ್ಟ್ ಆ ಅತಿರೇಕಗಳೆಲ್ಲ ಕಡಿಮೆ ಆಗತ್ತೆ. ಇನ್ನು ಕೆಲವೊಂದು ಖಚಿತವಾದ ಫಲ ಇದೆ. ಅದು ಮಹಾಭಾರತದ ರಾಜಕೀಯ ಆಯಾಮ. ಇವಾಗ ನಮಗೆ ಇವರು ನಮ್ಮ ಜೈಶಂಕರ್ ಅವರು ಒಂದು ಮಾತು ಪ್ರಸಿದ್ಧವಾಗಿ ಅವರು ಹೇಳಿದ್ದು, ಅದ್ರ ಬಗ್ಗೆ ಗಮನ ಸೆಳೆಯೋದಾದರೆ ಅವರು ಹೇಳ್ತಾರೆ, ನೋಡಿ, ವಿದೇಶಿಯರು ಮಾತನಾಡುವಾಗ, ರಾಜಕೀಯದ ಬಗ್ಗೆ ಮಾತನಾಡುವಾಗ ಹೋಮರ್ನ ಇಲಿಯಡ್ನ ಕೋಟ್ ಮಾಡ್ತಾರೆ. ಆದರೆ ನಾವು ಮಾತನಾಡುವಾಗ ರಾಮಾಯಣವನ್ನು ಮಹಾಭಾರತವನ್ನು ಕೋಟ್ ಮಾಡೋದಿಲ್ಲ.
ಯಾಕೆ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಅಂತ ಅವ್ರಿಗೊಂದು ಸ್ಟೇಟ್ಮೆಂಟ್ ಇದೆ. ಅವರಿಗೆ ಹೇಳಬೇಕು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ, ಅದು ಇಗ್ನೋರೆನ್ಸು. ಯಾಕೆ ಅಂತಂದರೆ ನಾವು ರಾಜಕೀಯ ಚಿಂತನೆಯನ್ನು ಮಹಾಭಾರತದಿಂದ ಪಡೆಯಲೇ ಇಲ್ಲ. ಈ ವಿಚಾರದಲ್ಲಿ ಒಂದು ಸಂಗತಿಯನ್ನು ಹೇಳಬೇಕು. ಅದನ್ನು ನಾನು ಹೆಸರು ಹೇಳಿಯೇ ಹೇಳ್ತೇನೆ. ಅದನ್ನು ಹೆಸರನ್ನು ಮುಚ್ಚಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಮ್ಮ ಚಿಂತನೆ ಸ್ಪಷ್ಟವಾದ ದಿಕ್ಕಿನಲ್ಲಿ ಇರಬೇಕು ಅನ್ನುವ ಕಾರಣಕ್ಕೆ. ನಿಮಗೆ ಗೊತ್ತಿರಬೇಕು, ಸಿನಿಮಾ ನಟ ಉಪೇಂದ್ರ ಅವರು ಪ್ರಜಾಕೀಯ ಅಂತ ಹೇಳಿ ಒಂದು ರಾಜಕೀಯ ಪಾರ್ಟಿಯನ್ನು ರೂಪಿಸಿ ಸಲಹೆ ಪಡೀಲಿಕ್ಕೆ ಗುರುಗಳ ಹತ್ರ ಬಂದರು. ಆಗ ಗುರುಗಳು, ಈ ವಯಸ್ಸಿನಲ್ಲಿ ನನಗೆ ಅದು ಇಷ್ಟ ಇಲ್ಲ, ನನಗೆ ಫಸ್ಟ್ ಅವರು ಹೇಳಿದ್ದು, ನನಗೆ ಈ ಫೀಲ್ಡಿನ ಬಗ್ಗೆ ಪರಿಚಯ ಇಲ್ಲ. ಎರಡನೆಯದ್ದು ಆಸ್ಥೆ ಇಲ್ಲ. ಮೂರನೆಯದ್ದು ಅಂತ ಸ್ವಲ್ಪ ನಿಲ್ಲಿಸಿದ್ರಂತೆ. ಅವ್ರು ಬಂದಾಗ ನಾ ಇರಲಿಲ್ಲ, ಅದರಿಂದಾಗಿ ನಿಲ್ಲಿಸಿದರಂತೆ. ಗುರುಗಳು ಹೇಳಿದ್ದು ಮಾತ್ರ ಏನು, ಪ್ರಜಾಕೀಯ ಅಂತ ಗ್ರಾಮ್ಯಾಟಿಕಲಿ ಆಗಲ್ಲ. ಯಾಕೆ? ಪ್ರಕರ್ಷೇಣ ಜಾನಂತಿ ಇತಿ ಪ್ರಜಾಹ, ಚೆನ್ನಾಗಿ ತಿಳಿದವರು. ಇದು ಒಂದು ಕಡೆ ಇಡೋಣ. ರಾಜಕೀಯ ಅಂತ ಯಾಕೆ ಬಂತು? ಇಡೀ ಉತ್ತರ ಭಾರತದಲ್ಲಿ ರಾಜನೀತಿ ಅಂತಾರೆ. ಆದರೆ ನಾವು ರಾಜಕೀಯ ಅಂತ, ಕರ್ನಾಟಕದವರು ರಾಜಕೀಯ ಅಂದರೆ ಏನು? ಕುತ್ಸಿತಾಹ ರಾಜಾನಃ ರಾಜಕಾಹ ತೇಷಾಂ ಇದಂ ರಾಜಕೀಯಂ. ಕಳಪೆ ರಾಜರಿದ್ದಾರಲ್ಲ, ಅವರು ರಾಜಕರು, ಅವರಿಗೆ ಸಂಬಂಧಪಟ್ಟ ವಿಚಾರ ಅಂತ. ಈಗ ಹೇಳಿ, ಈ ಕೀಯ ಅನ್ನೋ ಪ್ರತ್ಯಯ ಪ್ರಜಾ ಅನ್ನೋದ್ರ ಜೊತೆಗೆ ಸೇರಿದ್ರೆ ಪ್ರ ಅನ್ನೋದಕ್ಕೆ ವಿರುದ್ಧ ಬರಲ್ವಾ? ಆ ಮಾತು ಸಂಗತವೇ ಆಗೋದಿಲ್ಲ. ಅಷ್ಟು ವಿರುದ್ಧವಾದ ಒಂದು ಕಾನ್ಸೆಪ್ಟನ್ನು ಒಂದು ಪದದಲ್ಲಿ ಹೇಳಲಿಕ್ಕಾಗಲ್ಲ. ಅದನ್ನು ಅವರು ಸೂಚ್ಯವಾಗಿ ಹೇಳಿದ್ರು. ಪ್ರಜಾಕೀಯ ಅಂತ ಏನು ಯೋಚನೆ ಇದೆ, ಗ್ರಾಮ್ಯಾಟಿಕಲಿಯೇ ತಪ್ಪು. ಆಮೇಲೆ ಉಳಿದದ್ದು ಬಿಡಿ, ಅವ್ರು ಮಾತನಾಡಲಿಲ್ಲ. ಮೂರು ಬಗ್ಗೆ ಅವರು ಹೇಳಿದ್ದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಜಾಪ್ರಭುತ್ವ ಅಂದರೆ ಏನಿತ್ತು ಮಹಾಭಾರತದ ಕಾಲದಲ್ಲಿ. ಶಾಂತಿ ಪರ್ವದಲ್ಲಿ ಒಂದು ಮಾತು ಬರುತ್ತೆ. ಆವಾಗ ನರಾಜ್ಯಂ ನಚ ರಾಜಾಸೀತ್, ರಾಜ್ಯ ಇರಲಿಲ್ಲ, ರಾಜ ಇರಲಿಲ್ಲ. ದಂಡ ನ ದಂಡ್ಯ ನಚ ದಾಂಡಿಕ, ಶಿಕ್ಷೆ ಕೊಡೋನಿರಲಿಲ್ಲ, ಶಿಕ್ಷೆ ತಗೊಳ್ಳೋನಿರಲಿಲ್ಲ. ಧರ್ಮೇಣೈವ ಪ್ರಜಾಸ್ತರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಒಂದು ಆಂತರಿಕವಾದ ಅರಿವಿನಿಂದಲೇ ಎಲ್ಲರೂ ಕೂಡ ಸುಖವಾಗಿ ಇದ್ದರು. ಆ ಆಂತರಿಕ ಪ್ರಜ್ಞೆ ಯಾವಾಗ ಕಡಿಮೆ ಆಯಿತೋ, ಆಂತರಿಕ ಮೌಲ್ಯ ಪ್ರಜ್ಞೆ ಕಡಿಮೆ ಆದಾಗ ರಾಜನ ಅವಶ್ಯಕತೆ ಬಂತು. ಅವಾಗಿನಿಂದ ರಾಜಪ್ರಭುತ್ವ ಶುರು ಆಯಿತು. ಇನ್ನು ಎಷ್ಟು ಅಂತಂದರೆ, ಒಂದು ಕತ್ತಿ ರೂಪುಗೊಂಡದ್ದು ಹೇಗೆ ಅಂತ ಅಲ್ಲಿ ನಿರೂಪಣೆ ಉಂಟು. ಬೇಕಾದಷ್ಟು ಆ ಶಾಂತಿ ಪರ್ವ ಅಂತ ಅನ್ನೋದೇನಿದೆ, ಅದರಲ್ಲಿ ರಾಜಧರ್ಮ ಪರ್ವ ಬಹಳ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲತ್ತೆ. ನಾವು ಇವತ್ತು ಅದನ್ನು ಓದಿದ್ದಿದ್ರೆ ರಾಜಕೀಯಕವಾಗಿ ಬಹಳ ಮುಂದೆ ಇರ್ತಾ ಇದ್ವಿ. ನಮ್ಮ ಪೊಲಿಟಿಕಲ್ ಥಾಟ್ಸ್ ಅಂತ ಅನ್ನೋದು ತೀರಾ ಕೆಳಮಟ್ಟದಲ್ಲಿದೆ. ಪೊಲಿಟಿಕಲ್ ಸೆನ್ಸ್ ಅನ್ನೋದು ಭಾರತೀಯರಲ್ಲಿ ಬಹಳ ಕೆಳಮಟ್ಟದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಈ ಇಷ್ಟು ಗ್ರಂಥಗಳನ್ನು ನೋಡದೇ ಇರೋದ್ರಿಂದ, ಅಥವಾ ನಾವು ಪೊಲಿಟಿಕಲ್ ಟೆಕ್ಸ್ಟ್ ಆಗಿ ಬಳಸ್ಕೊಳ್ಳದೇ ಇರೋದ್ರಿಂದ. ನಾವಿವತ್ತಿಗೂ ನಾವು ನೋಡುವುದು ಮೆಕಿಯಾವಲ್ಲಿ ಏನು ಹೇಳಿದ ಅಂತಲೇ ನೋಡೋದು, ಅವನ ಮಾತು. ನಾವು ಆ ತರಹದ ಒಂದು ಗ್ರಂಥಗಳನ್ನೇ ನಾವು ನೋಡಬೇಕಾಗತ್ತೆ. ಬೇಕನ್ ಏನು ಹೇಳಿದ, ಬೇಕನ್ ಏನು ಹೇಳಿದ ಅಂತ ಅವನು ನಮಗೆ ಬೇಡನು. ಯಾಕೆಂದರೆ ಮಹಾಭಾರತವೇ ಉಂಟು.
ಸಾವರ್ಕರ್ ಅವರಿಗೆ ಕೇಳಿದ್ರಂತೆ, ನೀವು ಹೇಗೆ ಸ್ವಾತಂತ್ರ್ಯ ಬಂದಮೇಲೆ ಹೇಗೆ ನಿರ್ವಾಹ ಮಾಡ್ತೀರಾ? ಮಹಾಭಾರತ ರಾಮಾಯಣ ಇದೆ ಅಂತ ಸಹಜವಾಗಿ ಹೇಳಿದ್ರಂತೆ. ಅವ್ರು ಬಿಡಿ, ರಾಜಕೀಯದ ವ್ಯಕ್ತಿಗಳನ್ನು ಬಿಡಿ, ನಾವು ಇನ್ ದ ಸೆನ್ಸ್ ಮಹಾಭಾರತ ರಾಮಾಯಣವನ್ನು ಹೇಳುವವರು, ಹೇಳಬೇಕಾದವರು ಈ ತರಹದ ಚಿಂತನೆಯ ಬಗೆಗೂ ಗಮನ ಸೆಳೆಯಬೇಕಿತ್ತು. ಅವರು ಹೇಗೆ ಹೇಳಿದ್ದಾರೆ, ವಿದೇಶಿಯರು ನಮ್ಮ ನಿರೂಪಣೆ ಹೇಗೆ ಅನ್ನೋದು. ಅಯೋಧ್ಯಾಕಾಂಡದ 100ನೆಯ ಸರ್ಗ ಒಂದು ಸಾಕು. ವಾಸ್ತವವಾಗಿ ಅಲ್ಲಿ ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಷ್ಟು ರಾಜಕೀಯ ಚಿಂತನೆ ಹೆಪ್ಪುಗಟ್ಟಿಲ್ಲ, ಆದರೆ ಮಹಾಭಾರತದಲ್ಲಿ ವಿಶೇಷವಾಗಿ ಇದೆ. ಅದನ್ನೆಲ್ಲ ಹೇಳಬೇಕಿತ್ತು. ಅದನ್ನಾದರೂ ನಿಸ್ಸಂಶಯವಾಗಿ ಒಳಗೊಳ್ಳಬಹುದಲ್ಲ. ಆಮೇಲೆ ಘಟನೆಗಳು, ಆ ಘಟನೆಗಳ ಹಿಂದಿನ ಮುಂದಿನ ಪೂರ್ವಾಪರ. ಉದಾಹರಣೆಗೆ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ ಪ್ರತ್ಯಾವಯನ್ನಿಚ್ಛಯ ಶಾಪಮಾಪ. ಮಾಂಡವ್ಯ ಋಷಿ ಯಮನ ಬಳಿಗೆ ಹೋದ, ನನಗೆ ಯಾಕೆ ಶಿಕ್ಷೆ ಆಯಿತು ಅಂತ. ಆಗ ಯಮ ಹೇಳಿದ, ಚಿಕ್ಕಂದಿನಲ್ಲಿ ನೀನು ಪತಂಗಿಕಾನಾಂ ಪೃಷ್ಠೇತು ತ್ವಯೈಷಿಕಾ ಪ್ರವೇಶಿತ ಬಾಲ್ಯೇ, ಬಾಲಕನಾಗಿದ್ದಾಗ ಒಂದು ನೊಣದ ಹಿಂದೆ ಒಂದು ಮುಳ್ಳನ್ನು ಚುಚ್ಚಿದ್ದಿ, ಅದರ ಶಿಕ್ಷೆ ಈಗ ನಿನಗೆ ಶೂಲದ್ದು ಅಂತ. ಸುಳ್ಳು ಹೇಳ್ತಾ ಇದ್ದಿ ಅಂತ ಶಾಪ ಕೊಟ್ಟ. ಆಮೇಲೆ ಅವನೇ ಹೇಳ್ತಾನೆ, 14 ವರ್ಷವಾಗುವ ತನಕ ಪ್ರಜ್ಞೆ ಇರುವುದಿಲ್ಲ, ಆದ್ದರಿಂದ ಆ ಚತುರ್ದಶಮಾದ್ವರ್ಷಾತ್ ನಾಪರಾಧೋ ಹಿ ವಿದ್ಯತೆ. 14 ವರ್ಷದ ತನಕ ಅಪರಾಧಕ್ಕೆ ಶಿಕ್ಷೆ ಇರೋದಿಲ್ಲ, 14 ವರ್ಷ ಆದ ಮೇಲೆ ಆ ಅಪರಾಧಕ್ಕೆ ಶಿಕ್ಷೆ ಇರುತ್ತೆ. ಹಾಗಾದರೆ ಮಾಡಿದ ಅಂತ ಆಯ್ತಲ್ಲ, ಮತ್ತೆ ಸುಳ್ಳು ಹೇಳಿದ್ದು ಅಂತಂದ್ರೆ ಏನು? ಆಚಾರ್ಯರು ಹೇಳಿದ್ರು, ಅಲ್ಲಿ ಅಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿದ್ದವನು. ಮತ್ತೆ ಶಿಕ್ಷೆ ಆಗಿದ್ದು ಯಾಕೆ? ಶಿಕ್ಷೆ ಆಗಿದ್ದು ಯಾಕೆ ಅಂತ ಹೇಳಿದರೆ, ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ, ವಸಿಷ್ಠರ ಸಮ ಆಗಬೇಕು ಅಂತ ಹೊರಟಿದ್ದ. ಅದನ್ನು ತಪ್ಪಿಸಬೇಕಿತ್ತು. ಏಕೆಂದರೆ ಯಾವುದೇ ವೇದಾಂತಿಗೆ ಸ್ಪರ್ಧೆ ಅಂತನ್ನೋದು ಅದು ವಿಷ. ನಮ್ಮ ವ್ಯಕ್ತಿತ್ವವನ್ನು ಪೂರ್ಣಗೊಳಿಸಿಕೊಳ್ಳೋದು, ನಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಳ್ಳೋದು ನಾವು ಶಾಸ್ತ್ರ ಓದಿದರ ಒಂದು ಫಲವೇ ವಿನಃ ಅವರನ್ನು ನಾನು ಮೀರ್ತೇನೆ ಅಂತೆಲ್ಲ ಹೋಗಬಾರ್ದು. ಇದು ವೇದಾಂತಿಗೆ ಇರಬೇಕಾದ ಬೇಸಿಕ್ ಸೆನ್ಸ್, ಅಥವಾ ಅಧ್ಯಯನ ಮಾಡಲಿಕ್ಕೆ ಇರಬೇಕಾದ ಬೇಸಿಕ್ ಸೆನ್ಸ್. ನಾನು ಅವರಿಗಿಂತ ಜಾಸ್ತಿ ಓದ್ತೇನೆ ಅಂತನೋ ಅಥವಾ ಅವರಿಗಿಂತ ಹೆಚ್ಚು ತಿಳ್ಕೊಳ್ತೇನೆ ಅಂತನೋ ಇದೆಲ್ಲ ಹೋಗಬಾರ್ದು. ಇದನ್ನೆಲ್ಲ ನಾವು ಹೆಚ್ಚು ಮಾರ್ಕ್ಸ್ ಪಡೆಯೋದ್ರ ಕಡೆಗೆ ಗಮನ ಇಡೋಣ, ಆದರೆ ಅದು ವೇದಾಂತದ ಅಧ್ಯಯನದಲ್ಲಿ ಅದು ಬರಬಾರದು. ಹೀಗಾಗಿ ಆ ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ ಅದೆಲ್ಲ ಗೊತ್ತಾಗತ್ತೆ ನಿಮಗೆ? ಅದು ಶಾಂತಿ ಪರ್ವದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ಅವನ ಬಗ್ಗೆ ಒಂದೇ ಒಂದು ಲೈನ್ ಉಂಟು. ಏನು? ವಸಿಷ್ಠೇನ ಸ್ಪರ್ಧಮಾನಃ ಮಾಂಡವ್ಯೋತ್ರ ಬಭೂವಃ ಅಂತ ಒಂದೇ, ಅದ್ಯಾವುದೋ ಮೂಲೆ ಇದೆ. ಆ ರೀತಿ ಎಷ್ಟು ಶಿವ ವಿಷವನ್ನು ಕುಡಿದ, ಅವನಿಗಿಂತ ಮೊದಲು ಮುಖ್ಯ ಪ್ರಾಣ ವಿಷವನ್ನು ಕುಡಿದ. ಎಲ್ಲುಂಟು? ಮಹಾಭಾರತದಲ್ಲೇ ಉಂಟು, ಮೋಕ್ಷ ಧರ್ಮ ಪರ್ವದಲ್ಲೂ ಉಂಟು. ಗುರುಗಳು ಅದನ್ನು ಕೊಟ್ಟಿದ್ದಾರೆ, ಅದರ ಗದ್ಯದಲ್ಲಿದೆ, ಒಂದೇ ಒಂದು ಲೈನ್. ವೇದದಲ್ಲಂತೂ ಸ್ಪಷ್ಟವಾಗಿದೆ, ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ಬತ್ಸಹ ಅಂತ. ಹೀಗಾಗಿ ಮಹಾಭಾರತವನ್ನು ನಾವು ಗ್ರಹಿಸಬೇಕಾದ್ರೆ ಯಾವೆಲ್ಲ ಸಿದ್ಧತೆಗಳು ಬೇಕು, ಮಹಾಭಾರತವನ್ನು ಹೇಗೆ ಚಿಂತನೆ ಮಾಡಬೇಕು, ಇದೆಲ್ಲವನ್ನ
ಗುರುಗಳು ಕೊಟ್ಟಿದ್ದಾರೆ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರ ವ್ಯಾಖ್ಯಾನದಲ್ಲಿ ಇದೆ. ಆ ವ್ಯಾಖ್ಯಾನ ಕೇವಲ ಮಹಾಭಾರತದ ಬಗೆಗೆ ಮಾತ್ರ ಇರದೆ ಬೇರೆ ಬೇರೆ ಶಾಸ್ತ್ರಗಳ ಕವಲುಗಳ ಬಗೆಗೂ ಇದೆ. ಅದಾದ ಮೇಲೆ ಪ್ರತ್ನಪ್ರಯೋಗ ಮೀಮಾಂಸಾ ಅಂತ ಇದೆ. ಅಲ್ಲಿ ವರ್ಣದ ಬಗೆಗೆ ಅತ್ಯದ್ಭುತವಾದ ವಿವರಣೆ ಇದೆ. ಆಮೇಲೆ ಛಂದೋಮೀಮಾಂಸಾ ಇದೆ. ಸಂಸ್ಕೃತದ ಛಂದಸ್ಸಿನಲ್ಲಿ ಕನ್ನಡದಲ್ಲಿ ಬೇಕಾದಷ್ಟು ಮಹಾನುಭಾವರಿದ್ದಾರೆ. ಸೇಡಿಯಾಪು ಕೃಷ್ಣ ಭಟ್ರಿದ್ದಾರೆ, ಆಮೇಲೆ ಕರ್ಕಿಯವರಿದ್ದಾರೆ, ಹಾಗೆ ಈಗ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರಿದ್ದಾರೆ. ಮೊನ್ನೆ ಶತಾವಧಾನಿ ಗಣೇಶರ ಪುಸ್ತಕ ಇದೆ. ಸಂಸ್ಕೃತದಲ್ಲಿ ಅಷ್ಟು ಆಳವಾಗಿ ಮೊದಲು ಕೆಲಸ ಮಾಡಿದ್ದು ಬಹಳ ಹಿಂದೆ ಕಾಶ್ಮೀರದ ಕವಿವರ ಕ್ಷೇಮೇಂದ್ರ ಸುವೃತ್ತ ತಿಲಕ. ಅಂದರೆ ಶಾಸ್ತ್ರೀಯ ಗ್ರಂಥಗಳೆಲ್ಲ ಮುಗಿದ ಮೇಲೆ ಅದನ್ನು ಮತ್ತೆ ಪರಾಮರ್ಶೆಗೆ ಒಳಪಡಿಸೋದು, ಲಕ್ಷ್ಯಗಳನ್ನು ಹುಡುಕೋದು ಇತ್ಯಾದಿಗಳು ಸುವೃತ್ತ ತಿಲಕ. ಅದಾದ ಮೇಲೆ ನಮಗೆ ಛಂದೋಮಂಜರಿ, ಅದಾದ ಮೇಲೆ ಯುಧಿಷ್ಠಿರ ಮೀಮಾಂಸಕ ನಮ್ಮ ಕಣ್ಣಿಗೆ ಬೀಳೋದು. ನಮಗೆ ಗೊತ್ತಿಲ್ಲದೆ ಇದ್ದವರು ಇನ್ನೂ ಬಹಳ ಜನ ಇರಬಹುದು. ಯುಧಿಷ್ಠಿರ ಮೀಮಾಂಸಕ ಆದ ಮೇಲೆ ಛಂದಸ್ಸಿನ ಬಗ್ಗೆ ವಿಸ್ತಾರವಾಗಿ ಲೌಕಿಕವಾದ, ವೈದಿಕವಾದ ಎಲ್ಲ ತರಹದ ಛಂದಸ್ಸಿನ ಬಗೆಗೆ ಬೆಳಕು ಚೆಲ್ಲಿದ್ದು ರಘುವರಿಯ ತೀರ್ಥರು. ಅವರು ವೇದದ ಛಂದಸ್ಸಿನ ಬಗ್ಗೆ ಹೆಚ್ಚು ಗಮನ ಹರಿಸೋಲ್ಲ. ರಘುನಾಥ ವಿಜಯ ಅಂತ ಹೇಳಿ ಲಕ್ಷ್ಯ ಕಾವ್ಯವೇ ಅದು. ಅದಾದ ಮೇಲೆ ಯುಧಿಷ್ಠಿರ ಮೀಮಾಂಸಕ ಇತ್ತೀಚಿನ ದಿನಗಳಲ್ಲಿ. ಅದಾದ ಮೇಲೆ ನಮಗೆ ಸಿಗೋದು ಗುರುಗಳಾದ ಗೋವಿಂದ ಪಂಡಿತಾಚಾರ್ಯರು. ಅದು ಎಲ್ಲ ಕಡೆ ಇದೆ. ಮಧ್ವ ವಿಜಯದಲ್ಲಿದೆ. ಎಲ್ಲ ತರಹದ ಅಲಂಕಾರ, ಕಾವ್ಯ ಎಲ್ಲದರ ಸಾರವನ್ನು ಒಂದನ್ನು ಕೊಟ್ಟಿದ್ದಾರೆ. ಹೀಗೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಯಾಕೆ ಓದಬೇಕು ಅಂತ ಹೇಳಿದ್ರೆ, ಅಂತಿಮವಾಗಿ ಆನಂದವನ್ನು ಅನುಭವಿಸ್ಲಿಕ್ಕಾಗಿ ಓದಬೇಕು. ವಿಷಯದ ಹರವು ಅದು ಎಷ್ಟು ಆನಂದವನ್ನು ನೀಡುತ್ತೆ, ಮಹಾಭಾರತದ ಯಾವ ಹೊಳಹುಗಳನ್ನು ಹೊಳಸುತ್ತೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ಓದಬೇಕಾಗುತ್ತೆ. ಪಾಠವನ್ನು ಚಿಂತನೆ ಮಾಡೋದು ಹೇಗೆ, ಅದನ್ನು ಹೇಳಿ ಮುಗಿಸಲಾರದ್ದು. ಏಕೆಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಒಡನಾಡುವ ಅವಕಾಶ ಇತ್ತು. ನನ್ನ ಭಾಗ್ಯ ಏನು ಅಂದರೆ ಒಬ್ಬ ವ್ಯಾಖ್ಯಾನಕಾರ, ಒಬ್ಬ ಭಾಷ್ಯಕಾರ, ಒಬ್ಬ ಟೀಕಾಕಾರ, ಒಬ್ಬ ಟಿಪ್ಪಣಿಕಾರ ಅವರನ್ನು ಹತ್ತಿರದಿಂದ ಒಡನಾಡುವ ಭಾಗ್ಯ. ಆದರೆ ಒಂದು ಭಾಗ್ಯ ಸಿಗಲಿಲ್ಲ. ಅವರು ಕವಿಯಾಗಿದ್ದಾಗ ಅವರ ಒಡನಾಡುವ ಭಾಗ್ಯ ಇರಲಿಲ್ಲ. ಯಾಕೆಂದರೆ ನಾವು ಅವರಿಗಿಂತ 40-50 ವರ್ಷ ಸಣ್ಣವರು, ಹೇಗಿರ್ಲಿಕ್ಕೆ ಸಾಧ್ಯ? ನಾವು ಕೇಳ್ತಾ ಇದ್ದರೆ ಅದೇ ನಾನು ಕೇಳದೆ ಉಳಿದದ್ದು ಅಂತ. ನಾನು ಅವರನ್ನು ಕೇಳ್ತಾ ಇದ್ದಾಗ ಅವ್ರು ಉತ್ತರ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಈಗ ಅದು ಇಂಟ್ರೆಸ್ಟ್ ಇಲ್ಲ, ಅದು ಸಾಗಿ ಹೋದ ದಾರಿ, ಅದು ಈಗ ಇಂಟ್ರೆಸ್ಟ್ ಇಲ್ಲ ಅಂತ. ಅದರಿಂದಾಗೆ ನಾನು ವೆಸ್ಟರ್ನ್ ನಾವೆಲಿಸ್ಟ್ಗಳ ಬಗ್ಗೆ ಏನಾದರೂ ಪ್ರಶ್ನೆ ಮಾಡ್ತಾ ಇದ್ದಾಗ ಬೇರೆ ಪ್ರಶ್ನೆ ಇದ್ದರೆ ಕೇಳುವಂಥ ಇದೇ ಸ್ಟೈಲಿನಲ್ಲಿ. ಕೆಲವ್ರಿಗೆ ಅಷ್ಟೊತ್ತಿಗೆ ಇಂಟ್ರೆಸ್ಟ್ ಹೋಗಿತ್ತು. ಅವರು ಸ್ವಯಂ ಜರ್ನಲಿಸ್ಟ್ ಆಗಿ ಪೇಪರ್ನ ಭಾಳ ಓದ್ತಾ ಇರಲಿಲ್ಲ. ನನಗದೇ ಆಶ್ಚರ್ಯ ಆಗ್ತಾ ಇತ್ತು. ಯಾಕೆಂದರೆ ನಾನು 2 ವಿರುದ್ಧ ಧ್ರುವಗಳನ್ನು ನೋಡಿದ್ದೆ. ಒಂದು ಪೇಜಾವರ ಸ್ವಾಮಿಗಳು 7-8 ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳಷ್ಟು. ಅವರು 2 ಪತ್ರಿಕೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಅದು ಬರಬೇಕು ಅವರಿಗೆ, ಪ್ರತಿ ದಿವಸ ಓದಬೇಕು. ಆಮೇಲೆ ವಾರಪತ್ರಿಕೆ, ಮಾಸಪತ್ರಿಕೆ, ದಿನಪತ್ರಿಕೆ ಎಲ್ಲ ಓದ್ತಾ ಇದ್ರು ಅವರು. ಇಂಗ್ಲೀಷಿನದ್ದು ಒಂದು ಪತ್ರಿಕಾ ಅಂತ ಹೇಳಿ ರಾಜಸ್ಥಾನದಿಂದ ಪ್ರಿಂಟ್ ಆಗುವ, ನೀವು ಇಲ್ಲಿ ಪೇಪರ್ನ ಓದುವ ಕೋಣೆಗೆ ಹೋದರೆ ಅದೇ ಪತ್ರಿಕೆ ಇರೋದು. ಪತ್ರಿಕಾ ಅಂತಲೇ ಅದ್ರ ಹೆಸರು. ಅದು ಕೂಡ ಓದ್ತಾ ಇದ್ರು ಅವರು. ಅಷ್ಟು ಅವರು. ಆದರೆ ಅವರು ಪತ್ರಿಕೋದ್ಯೋಗಿ ಏನೂ ಅಲ್ಲ. ಗುರುಗಳು ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು, ಕೊಟ್ಟರೆ ಕರೆಕ್ಟ್ 5 ನಿಮಿಷದ ಒಳಗಡೆ ಮುಗಿಸ್ತಾ ಇದ್ರು ಅವರು. ಯಾಕೆ ಅಂದರೆ ಆವೃತ್ತಿ ಆಗ್ತಾ ಇರ್ತದೆ ಘಟನೆಗಳು ಅಂತ ಅವ್ರು ಹೇಳ್ತಾ ಇದ್ದದ್ದು. ಹೀಗಾಗಿ ಅವ್ರ ಹತ್ರ ಅದನ್ನೆಲ್ಲ ಕೇಳಲಿಕ್ಕೆ ಹೋದರೆ ಉತ್ತರ ಕೊಡ್ತಿರಲಿಲ್ಲ. ಯಾಕೆಂದರೆ ಬಹಳಷ್ಟು ಕಂಡಾಗಿದೆ. ಆಮೇಲೆ ಅವರ ಕಿಷ್ಕಿಂಧಾ ಕಾಂಡವನ್ನು ಮತ್ತು ಅವರ ಬೇರೆ ಬರಹಗಳನ್ನು ಓದಿ ನಾನು ಅದನ್ನು ತಿಳಿದುಕೊಂಡೆ.
ಹಾಗೆ ಅದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಅವರು ಎಷ್ಟು ಕೆಲಸ ಅಂದ್ರೆ ಅಷ್ಟು ಕೆಲಸ. ಅದಾದ ಮೇಲೆ ಭಾಗವತ ತಾತ್ಪರ್ಯ ನಿರ್ಣಯ ಅದೊಂದು ಧೂಮವಾದ ಕೆಲಸ. ಆ ಭಾಗವತ ತಾತ್ಪರ್ಯ ನಿರ್ಣಯದ ಬಗ್ಗೆ ಆ ಭಾಗವತ ತಾತ್ಪರ್ಯ ನಿರ್ಣಯ ಗುರುಗಳ ಟಿಪ್ಪಣಿಯನ್ನೇ ಜೀವನವಾಗಿಸಿಕೊಂಡವರು ಒಬ್ಬರಿದ್ದಾರೆ ಬೆಂಗಳೂರಿನಲ್ಲಿ. ಅವರು ರಮೇಶ್ ವಾಸುದೇವ ರಾವ್. ಅವರು ಸೈಂಟಿಸ್ಟು. ಅದರಿಂದಾಗಿ ಅವರಿಗೆ ಸೈನ್ಸಿನ ವಿದ್ಯಮಾನಗಳೆಲ್ಲ, ನಾವೆಲ್ಲ ಏನೇ ಓದಿದ್ರು ಸೈನ್ಸಿನಲ್ಲಿ ಯಾವತ್ತೋ ಹಳೇದೆ. ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ನಮ್ಗೆ ಸಿಗುವಾಗ ಎಷ್ಟು ವರ್ಷ ಆಗಿರುತ್ತೆ. ಈಗಿನ ನಾಸ್ತಿಕ ಪ್ರವರ ಒಬ್ಬ ಇದ್ದಾನೆ, ಕಾಸ್ಮೋಸ್ ಆಗಿರಬಹುದು, ಯಾವಾಗ ನಮಗೆ ಸಿಗೋದದು? ನಾವು ಓದುವಾಗ ಅಲ್ಲಿ ಇನ್ನೆಲ್ಲೋ ಮುಂದೊಟ್ಟೋಗಿರ್ತಾರೆ. ಆದರೆ ಒಬ್ಬ ಲಿವಿಂಗ್ ಸೈಂಟಿಸ್ಟ್ ಎಣ್ಣೆಯಲ್ಲಿ ಇದ್ದವರು, ಅವರು ಅಧಿಕೃತವಾಗಿ ಭಾಗವತ ತಾತ್ಪರ್ಯದ ಮತ್ತು ಪ್ಯೂರ್ ಸೈನ್ಸಿನ ಇದನ್ನು ಮಾಡುವವರು. ಅದು ಅವರ ಜೀವನ, ಅದನ್ನು ಓದ್ತಾನೆ ಇರ್ತಾರೆ ಯಾವಾಗಲೂ. ಆ ತರಹದ ಒಬ್ಬ, ಅವ್ರ ಹತ್ರ ಆ ಭೂಮತೆಯನ್ನು ತಿಳ್ಕೊಳ್ಬೇಕು. ಅಷ್ಟು ನಮಗಿಂತ ಅವರು ಅಧಿಕೃತ ಈ ವಿಚಾರದಲ್ಲಿ. ಇದಾದ ಮೇಲೆ ಪುರಾಣಕ್ಕೆ ಕೊಟ್ಟ ಕೊಡುಗೆ ಆಯಿತು. ಪುರಾಣ ಅಂತಂದರೆ ಒಂದು ಕಂತೆ, ಪುಂಡರ ಗೋಷ್ಠಿ ಅಂತ ಈಗಂತೂ. ಪುರಾಣ ಅಂತ ಹೇಳಿದ್ರೆ ಪುಂಡರ ಗೋಷ್ಠಿ ಅನ್ನುವಷ್ಟು. ಹೌದಾ, ಅಷ್ಟೊಂದು ಕೆಟ್ಟದಾಗಿದೆ ಪುರಾಣಗಳು? ಇಲ್ಲ, ಅಲ್ಲಿ ಪ್ರಕ್ಷೇಪ ಅಪಕ್ಷೇಪಗಳನ್ನೆಲ್ಲ ಬಿಟ್ಟು ಓದುವಂತಹ ಮೆಥಡಾಲಜಿ ಗೊತ್ತಾಗಬೇಕು, ಇದನ್ನು ಓದಬೇಕು. ಮತ್ತು ಗುರುಗಳು ಅದ್ರ ಬಗ್ಗೆ ಬಿಡಿಬಿಡಿಯಾಗಿ ಮಾತನಾಡಿದ್ದಾರೆ. ಮಾರ್ಕಂಡೇಯ ಪುರಾಣ ಮತ್ತು ಬೇರೆ ಬೇರೆ ಪುರಾಣಗಳ ಬಗ್ಗೆ ಮಾಡಿದ್ದಾರೆ. ಎಲ್ಲ ಪುರಾಣಗಳ ಬಗ್ಗೆನೂ ಕವರ್ ಮಾಡಿದ್ದಾರೆ. ಈ ಬರುವ ಇದಲ್ಲ, ಬಹಳ ಅದರ ಹಿಂದಿನ ಅದಮಾರು ಪರ್ಯಾಯ, ಈ ಕೊರೋನಾ ಪೀರಿಯಡಿನ ಅದಮಾರು ಪರ್ಯಾಯ ಅಲ್ಲ, ಅದಕ್ಕಿಂತ ಮೊದಲಿನ ಅದಮಾರು ಪರ್ಯಾಯದಲ್ಲಿ 18 ಪುರಾಣಗಳ ಬಗ್ಗೆ ವಿದ್ವಾಂಸರ ಹತ್ರ ಮಾತನಾಡಿಸಿ ಕಡೆಯಲ್ಲಿ ನಿರ್ಣಯದ ರೀತಿಯಲ್ಲಿ ಗುರುಗಳ ಹತ್ರ ಮಾತನಾಡಿಸ್ತಾ ಇದ್ರು. ಅದು ಇದು ಉಪಲಬ್ಧಿ ಇದೆ, ಆಡಿಯೋ ಎಲ್ಲ ಉಪಲಬ್ಧಿ ಇದೆ. ಆ ಎಲ್ಲ ಪುರಾಣಗಳ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅಂದರೆ ಅದರ ಬೆಳಕಿನಲ್ಲಿ ನಾವಿವತ್ತು ಮುಂದೆ ಹೋಗಲಿಕ್ಕೆ ಸಾಧ್ಯತೆಗಳು ಹೇಗಿದೆ ಅಂತ. ಹೀಗಾಗಿ ಭಾಗವತ ತಾತ್ಪರ್ಯ ನಿರ್ಣಯ ಅಂತನ್ನೋದು ಬಹಳ ಸಮಗ್ರವಾದದ್ದು. ಅಷ್ಟೇ ಅಲ್ಲ, ಎಲ್ಲ ವ್ಯಾಖ್ಯಾನಕಾರರ ವಿಮರ್ಶೆಯೂ ಇದೆ ಅದರಲ್ಲಿ. ಅದರ ಕೆಲಸ ಎಷ್ಟು ಅಂತ ಹೇಳೋದು. ಮೊದಲು ಅದು ಹೇಗೆ ಸಂಸ್ಕೃತದ್ದು ಹೇಗಿತ್ತು ಅಂತ ಹೇಳ್ತೇನೆ. ಇವತ್ತು ನಮಗೆ ಒಂದು ಪುಸ್ತಕ ತಗೊಂಡ್ರೆ ಅದರಲ್ಲಿ ಮೂಲ, ವ್ಯಾಖ್ಯಾನ, ಟೀಕೆ, ಟಿಪ್ಪಣಿ ಇಷ್ಟು ಬರುತ್ತೆ. ಮೊದಲು ಹಾಗಿತ್ತ? ಮೂಲದ ಪುಸ್ತಕ ಬೇರೆ, ಭಾಷ್ಯದ ಪುಸ್ತಕ ಬೇರೆ, ಟೀಕೆಯ ಪುಸ್ತಕ ಬೇರೆ, ಟಿಪ್ಪಣಿಯ ಪುಸ್ತಕ ಬೇರೆ. ನಮಗೆ ಇವತ್ತು ಆ ಒಂದು ಪ್ರಿಂಟಿಂಗ್ ಟೆಕ್ನಾಲಜಿಯ ಲಾಭ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಮೊದಲು ಎಲ್ಲ ಹೇಗಿತ್ತು? ಕೇವಲ ಭಾಷ್ಯ ಮಾತ್ರ ಓದ್ತಾನವನು, ಆಮೇಲೆ ಟೀಕೆ ಓದ್ತಾನೆ. ಟೀಕೆಯ ಈ ಪದ ಇದಕ್ಕೆ ವ್ಯಾಖ್ಯಾನ ಅಂತ ಹೇಳಿ ಕೇವಲ ಪ್ರಜ್ಞೆಯಲ್ಲಿ ಅನುಸಂಧಾನ ಮಾಡಬೇಕು ಅವನು. ಅದಾದಮೇಲೆ ಟಿಪ್ಪಣಿಯದ್ದು ಓದ್ತಾನೆ, ಅದನ್ನೆಲ್ಲ ನೆನಪಿಟ್ಕೋಬೇಕು. ಹಾಗೆ ನೆನಪು ಇದ್ದಂತಹ ಕಾಲ, ಅದನ್ನು ಇವರು ಸುಲಭ ಮಾಡಿ ಆವಾಗ ಪಾಠದ ಚಿಂತನೆಗಳನ್ನೆಲ್ಲ ಕೊಟ್ಟು ಎಲ್ಲ ವ್ಯಾಖ್ಯಾನಕಾರರನ್ನು ವಿಮರ್ಶೆ ಮಾಡಿ ಕೊಟ್ಟ ಒಂದು ಅದ್ಭುತವಾದ ಗ್ರಂಥ ಭಾಗವತ ತಾತ್ಪರ್ಯ ನಿರ್ಣಯ. ಇವೆರಡು ಪ್ರತ್ಯೇಕ ವಾಲ್ಯೂಮ್. ಆಮೇಲೆ ಮಹಾಭಾರತ ತಾತ್ಪರ್ಯ, ಅದನ್ನೆಲ್ಲ ಒಂದು ಕಡೆ ಹೋದಾಗ ಭಗವನ್ಶ್ಚಿತ್ರ ಕವಿತಾಂ ಲೌಕಿಕೀಂ ದರ್ಶಯನ್ ಕಿಲ, ಎಲ್ಲೋ ಒಂದು ಕಡೆ ಹೋದಾಗ ಅವ್ರು ಹೇಳಿದ್ರು, ನಿಮಗೆ ಲೌಕಿಕ ಕಾವ್ಯ ಬರೀಲಿಕ್ಕೆ ಬರುತ್ತಾ ಅಂತ ಆಚಾರ್ಯರು, ಮಧ್ವಾಚಾರ್ಯರಿಗೆ. ಅದಕ್ಕೆ ಮಧ್ವಾಚಾರ್ಯರು ಆಯಿತು, ಆದರೆ ನಾನು ಲೌಕಿಕ ನಾಯಕನನ್ನು ಸ್ತೋತ್ರ ಮಾಡಲ್ಲ, ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತೇನೆ ಅಂತ ಮಹಾಭಾರತ ತಾತ್ಪರ್ಯ ಅಂತ, ಅದು ಕೂಡ ಮಹಾಭಾರತದ ಒಂದು ಒಳಗನ್ನು ತೆರೆಯುವಂಥದ್ದೇ. ಪದಗಳ ಚಮತ್ಕಾರವೂ ಬಹಳ ಇದೆ. ಒಂದು ಹೇಳುತ್ತೇನೆ, ಭಗವಾನ್ ದೇವಕ್ಯಂತೆ
ಜಾತೋ ವಸುದೇವೇನ ದೇವಕ್ಯಂತೆ. ದೇವರನ್ನು ಪ್ರಾರ್ಥನೆ ಮಾಡಿದ್ರು, ಓ ದೇವರೇ ನಮ್ಮಲ್ಲಿ ಹುಟ್ಟು ಅಂತ, ಇದು ಭೂಮಿಯಲ್ಲಿ ಹುಟ್ಟು ನಮ್ಮ ಉದ್ಧಾರಕ್ಕಾಗಿ. ಆಗ ದೇವರು ಹುಟ್ಟಿದ. ಹೇಗೆ? ಅವದನ್ನ ದೇವಕ್ಯಂತೆ. ದೇವಕ್ಯಂತೆ ದೇವಕಿಯ ಪಕ್ಕದಲ್ಲಿ ಹುಟ್ಟಿದ್ದು, ದೇವಕ್ಯಾಹ ಅಂತೆ. ಅವ್ರು ಹೇಳಿದರಂತೆ, ಭುವನಂ ಹಿಸುರಾಹ ಸದೈವ ದೇವಕ್ಯಂತೆ. ಕ್ಯಂತೆ, ಕ ಅಂತಂದ್ರೆ ಆನಂದ, ಕಿ ಅಂದರೆ ಆನಂದಿಗಳು. ಅದು ನಮಗೆ ಅಂತ ಆಗೋಗಿದೆ, ಕೊನೆ ಆಗಿದೆ, ಅದಕ್ಕಾಗಿ ನೀನು ಹುಟ್ಟು ಮತ್ತೆ ಬರಲಿಕ್ಕಾಗಿ ಅಂತ. ಹೀಗೆ ಅದು ಒಂದೊಂದು ಇದೆ. ನಿಮಗೆ ಒಂದು ಚಮತ್ಕಾರಗಳಲ್ಲಿ ಅದ್ಭುತವಾದದ್ದೊಂದನ್ನು ಹೇಳ್ತೇನೆ. ಬುದ್ಧನನ್ನ ಕುರಿತಾದ ಒಂದು ಸ್ತೋತ್ರ ಇದೆ, ಅದಕ್ಕೆ ಬಂಧವೇ ಇರಲಿಲ್ಲ. ಸಾಮಾನ್ಯ ಕಾವ್ಯ ಅಂತಾದಾಗ ಅದಕ್ಕೊಂದು ಚಿತ್ರಬಂಧ ಅಂತ ಒಂದಿರಬೇಕು. ಆ ಬಂಧವೇ ಇರಲಿಲ್ಲ. ಇರಬೇಕಲ್ಲ, ಹಿಂದಿನ ವ್ಯಾಖ್ಯಾನಕಾರರು ಗುರುತಿಸಿಲ್ಲ, ಸರಿ ಅದನ್ನು ಹಾಗೆ ನೋಡಲಿಲ್ಲ ಅವರು, ಯಾವುದೋ ಇರಬೇಕು. ಮೊದಲು ಅವರು ಹಕ್ಕಿಯ ಆಕಾರದಲ್ಲಿ ಚಿತ್ರ ಬಿಡಿಸಿಕೊಂಡು ಹೇಳಬೇಕಾದದ್ದು. ನಮ್ಮ ಗುರುಗಳು ಒಳ್ಳೆಯ ಚಿತ್ರಕಾರರು ಕೂಡ. ಆಮೇಲೆ ಅವರು ಅದನ್ನು ಬಿಟ್ಟರು, ಬೇರೆಯವ್ರ ಕೈನಲ್ಲಿ ಮಾಡಿಸ್ತಾ ಇದ್ರು. ಅವರು ಸ್ವಯಂ ಅವರ ಡೈರಿಯಲ್ಲಿ ಪ್ರಾಯ ಆಚಾರ್ಯರ ಈ ಮಾತು, ಬುದ್ಧನನ್ನು ಕುರಿತಾದ ಒಂದು ಶ್ಲೋಕ ಅದು. ಆ ಶ್ಲೋಕವನ್ನು ಇದು ಇರಬೇಕಲ್ಲ, ಯಾವುದೋ ಬಂಧ ಇರಬೇಕು, ಯಾಕೆಂದರೆ ಇದು ಯಮಕ ಅಲ್ಲ, ಯಾವುದೋ ಬಂಧ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಒಮ್ಮೆ ಹೊಳಿತು ಅವರಿಗೆ ನಾಗಭೋಗ ಬಂಧ ಅಂತ. ಯಾವ ಕವಿಯೂ ನಾಗಭೋಗ ಬಂಧವನ್ನು ಪ್ರಯೋಗ ಮಾಡಿಲ್ಲ. ಮಧ್ವಾಚಾರ್ಯರು ಆ ನಾಗಭೋಗ ಬಂಧವನ್ನು, ಬುದ್ಧನ ನಗೆಯಂತೆ ಇರುವ ನಾಗಭೋಗ ಬಂಧ, ಅದು ಬುದ್ಧನನ್ನೇ ಕುರಿತಾದ ಶ್ಲೋಕ. ಅವರು ಅದರಲ್ಲಿ ಬರೀತಾರೆ, ಕಡೆಗೂ ಬುದ್ಧನ ನಗೆ ನನಗೆ ಅರ್ಥ ಆಯಿತು, ನಾಗಭೋಗ ಬಂಧದಲ್ಲಿದೆ ಅಂತ. ರಾಮ ರಾಮ ಮಹಾಬಾಹೋ ಮಾಯಾತೆ ಸುದುರಾತದ ಅನ್ನುವ ಶ್ಲೋಕ ಅದು ವಿಲೋಮ ಕಾವ್ಯ. ನೀವು ಕಡೆಯಿಂದ ಓದಿದ್ರೆ ಒಂದರ್ಥ, ಮೇಲ್ಗಡೆಯಿಂದ ಓದಿದ್ರೆ ಒಂದರ್ಥ. ಪಾದಾವೇವ ತವಾ ಸಜೇಜ್ಜೇತ್ಸವಾ ತವ ವೇದ ಪಾಕೆ ಲೋಕೋದದ ವಾದವ ವಾದ ಸಾಧದ ಲೋಕೇಸ್ಮಿನ್ ಅಂತ ಹೇಳಿ ಇದೆ. ಅದನ್ನು ಉಲ್ಟಾ ಪಾದಾವೇವ ತವಾ ಸಜೇತ್ ಅಂತ, ಅದು ಉಲ್ಟಾ ಹೋದರೆ ಜೇತ್ಸವಾ ತವ ವೇದ ಪಾಕೆ, ಹಾಗೆ ಉಲ್ಟಾ ಬರೋದು. ಆ ರೀತಿಯ ಚಮತ್ಕಾರಗಳೆಲ್ಲ ಇರುವ ಒಂದು ಪದ್ಯ. ಅದನ್ನು ಅವರು ಚೆನ್ನಾಗಿ ಮಾಡಿದರು. ಅಷ್ಟೇ ಅಲ್ಲ, ನರಹರಿ ತೀರ್ಥರ ಪದ್ಯಬದ್ಧವಾದ ಟೀಕೆ ಇದೆ. ಇದೇ ಪದ್ಯಬದ್ಧ ಆರ್ಯಾಛಂದಸ್ಸು. ಆ ಆರ್ಯಾಛಂದಸ್ಸಿಗೆ ಅನುಷ್ಠುಪ್ಬದ್ಧವಾದ ಟೀಕೆ, ಅನುಷ್ಠುಪ್ ಶ್ಲೋಕದಿಂದ ಮಾಡಿದ ಟೀಕೆ. ಅದನ್ನು ಚಂದ ಮಾಡಿ ಎಡಿಟ್ ಮಾಡಿಕೊಟ್ರು. ಮೊದಲು ಪ್ರಿಂಟ್ ಆಗಿತ್ತು, ಆದರೆ ಅಷ್ಟು ಶುದ್ಧ ಇರಲಿಲ್ಲ. ಇವರು ಅದನ್ನು ಮಾಡಿಕೊಟ್ರು. ಅಲ್ಲಿ ಆರ್ಯಾಛಂದೋ ಮೀಮಾಂಸಾ ಅಂತ ಒಂದು ಬರೆದಿದ್ದಾರೆ. ಆರ್ಯಾಛಂದಸ್ಸಿನ ಬಗ್ಗೆ ಬೆಟ್ಟು ಕಚ್ಚುವ, ಆರ್ಯಾಛಂದಸ್ಸಿನ ಲಯ ಏನು, ಆಚಾರ್ಯರ ಲಯ ಪ್ರಾಧಾನ್ಯ ಏನು, ಯತಿ ಯಾವ ರೀತಿ ಇರುತ್ತೆ, ಯತಿ ಅಂದರೆ ಉಸಿರುದಾಣ, ಅದು ಛಂದಸ್ಸಿನ ಬಗ್ಗೆ ಇರಲಿ ಬಿಡಿ, ಆ ಛಂದಸ್ಸಿನ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಅದು ಒಂದು ವಾಲ್ಯೂಮಲ್ಲಿ ಆಯಿತು. ಇನ್ನು ಸೂತ್ರ ಪ್ರಸ್ಥಾನ, ಇದನ್ನೆಲ್ಲ ನಿರ್ಣಯ ಮಾಡುವಂಥದ್ದು. ಆ ಸೂತ್ರ ಪ್ರಸ್ಥಾನಕ್ಕೆ 4 ಗ್ರಂಥಗಳನ್ನು ಮಧ್ವರು ಕೊಟ್ಟಿದ್ದಾರೆ. ಭಾಷ್ಯ, ಅನುಭಾಷ್ಯ, ಆಮೇಲೆ ನ್ಯಾಯ ವಿವರಣ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ. ಆ ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನೇ ಅಣುಭಾಷ್ಯ ಅಂತ ಕರೀತಾರೆ. ಈ ಬ್ರಹ್ಮಸೂತ್ರ ಭಾಷ್ಯ ಇದೆಯಲ್ಲ, ಅವಾಗ ಫಸ್ಟ್ ಋಷಿಕೇಶ ತೀರ್ಥೀಯದ ರೀತಿಯಲ್ಲಿ ಎಡಿಟ್ ಮಾಡಿದರು. ಮೊದಲು ನಮ್ಮ ಗುರುಗಳ ತಂದೆ ಪಡಮನ್ನೂರು ನಾರಾಯಣಾಚಾರ್ಯರ 80ನೇ ವರ್ಷ ಹಾಗೂ ಪುತ್ತಿಗೆ ಮಠದ ಸುಧೀಂದ್ರ ತೀರ್ಥರ 100ನೇ ವರ್ಷದ ಆಚರಣೆಯ ಸಲುವಾಗಿ ತತ್ವಪ್ರದೀಪವನ್ನು ಪ್ರಿಂಟ್ ಮಾಡಿದರು. ಆ ತತ್ವಪ್ರದೀಪವನ್ನು ಪ್ರಿಂಟ್ ಮಾಡಿದಾಗ ಅದರ ಪೂರ್ತಿ
ತಾಡವಾಲೆಗಳನ್ನು ನೋಡಿ ಪಾಠಾಂತರಗಳನ್ನು ಹಾಕಿ ಮಾಡಿದ್ದು ಗುರುಗಳೇ ಅವಾಗ. ಆದರೆ ಅವರು ಚಿಕ್ಕವರಿದ್ದರು. ಆ ಒಂದು ತತ್ವಪ್ರದೀಪದ ಟೀಕೆ ಮತ್ತು ಈ ಹೃಷಿಕೇಶ ತೀರ್ಥೀಯ ಎರಡೂ ಹೊಂದಬಹುದಾ ಅಂತ ಹೇಳಿ ಅವತ್ತು ಅವರು ನೋಡಿ ನಂತರದ ವರ್ಷನ್ನು ಅವರೇ ತತ್ವಪ್ರದೀಪಕ್ಕೆ ವ್ಯಾಖ್ಯಾನ ಬರೆದರು, ತತ್ವಚಂದ್ರಿಕಾ ಅಂತ. ಅದು ಒಂದೇ ಪಾದಕ್ಕೆ ಇರೋದು. ನಮಗೆ ಇನ್ನೂ ಉಳಿದ 15 ಪಾದಗಳನ್ನು, ಬ್ರಹ್ಮಸೂತ್ರಕ್ಕೆ ಒಟ್ಟು 16 ಪಾದಗಳು, ಅಂದರೆ ಒಂದು ಅಧ್ಯಾಯಕ್ಕೆ 4 ಪಾದ ಅಂತ ಸಬ್ ಡಿವಿಷನ್ ಅಂತ ಇಟ್ಕೊಳ್ಳಿ. ಆ 16 ಪಾದಗಳಿಗೆ ಒಂದು ಪಾದಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದರು ಗುರುಗಳು. ಇನ್ನು 15 ಪಾದಕ್ಕೆ ಬರೀಲಿಲ್ಲ. ಈ ದೆಸೆಯಲ್ಲಿ ಹೋಗಿ ಅಂತ ಅಲ್ಲಿ ಬಹಳ ತತ್ವಶಾಸ್ತ್ರ, ತರ್ಕಶಾಸ್ತ್ರದ ಮತ್ತು ವೇದಾಂತದ ಬಗೆಗೆ ಒಳ್ಳೊಳ್ಳೆ ಬೆಳಕುಗಳನ್ನು ಅಲ್ಲಿ ಚೆಲ್ಲಿದ್ದಾರೆ. ಬಹಳ ವೇದ ಮಂತ್ರಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ಮೊದಲನೇ ಪಾದದಲ್ಲಿಯೇ ತ್ರಿವಿಕ್ರಮ ಪಂಡಿತರ ಪ್ರತಿಭೆ ಮನಸ್ಸಿಗೆ ಮುಟ್ಟುವ ಹಾಗೆ ಅಲ್ಲಿ ಬರೆದಿದ್ದಾರೆ. ಹೀಗಾಯಿತು ಅದು. ಅದಾದ ಮೇಲೆ ಈ ಅನುವ್ಯಾಖ್ಯಾನಕ್ಕೆ ಅವರು ಹೆಚ್ಚು ಏನು ಬರೀಲಿಲ್ಲ. ಅನುವ್ಯಾಖ್ಯಾನವನ್ನು ಕವಿತಕ್ಕನ ಮನೆಯಲ್ಲೇ ಮೇಲ್ಗಡೆ ಒಂದು ಸ್ವಲ್ಪ ದಿವಸ ಪಾಠ ಮಾಡಿದ್ರು. ಆಮೇಲೆ ಅದು ಯಾಕೋ ನಿಂತು ಹೋಯಿತು. ಋಗ್ಭಾಷ್ಯ ಮಾತ್ರ ಪೂರ್ಣ ಆಯಿತು. ಋಗ್ಭಾಷ್ಯವನ್ನು ಅವರು ಭಾಗವತವನ್ನು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದ್ದು. ಮೊದಲು ಚೂರು ಆಗಿದ್ದು ಭಂಡಾರಕೆರೆ ಸ್ವಾಮಿಗಳ ಭಾಗವತಾಶ್ರಮದಲ್ಲಿ, ಏಕಾದಶ ಸ್ಕಂಧ ಶುರು ಆಗಿದ್ದಲ್ಲಿ. ಆಮೇಲೆ ಬೆಂಗಳೂರಿನ ಬೇರೆ ಬೇರೆ ಕಡೆ ಆಯಿತು, ಅಲ್ಲಿ ವಿಸ್ತಾರವಾಗಿ ಬಂದಿದೆ. ಹಾಗೆ ಅಲ್ಲಿಯೇ ಋಗ್ಭಾಷ್ಯ ಶುರು ಆಗಿದ್ದು, ಮತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆ ಆಗಿ ಕಡೆಯಲ್ಲಿ ಮಂಗಳ ಆಗಿದ್ದು ಕವಿತಕ್ಕನ ಮನೆಯಲ್ಲಿ, ಆ ವಸಂತಪುರದಲ್ಲಿ. ಅದರದ್ದು ವಿಸ್ತಾರವಾದ ಚಿಂತನೆ ಇದೆ. ಆದರೆ ಬರಹ ಆ ಟಿಪ್ಪಣಿಯೇ ಇದೆ. ಹಾಗೆ ಅನುವ್ಯಾಖ್ಯಾನಕ್ಕೆ ಅವರು ಹೆಚ್ಚು ಹೇಳಿದ ಹಾಗಿಲ್ಲ. ತತ್ವಪ್ರದೀಪವನ್ನು ಹೇಳಿದ್ದು ಇದೆ. ಇದಾದ ಮೇಲೆ ನ್ಯಾಯ ವಿವರಣ, ಅದಕ್ಕೆ ಸಂಬಂಧಪಟ್ಟ ಒಂದು ಶಂಕರ ಪಂಡಿತರ ವ್ಯಾಖ್ಯಾನವನ್ನು ಅವರು ಎಡಿಟ್ ಮಾಡಿದ್ದಾರೆ. ಅದು ಯಾವಾಗ ಪ್ರಿಂಟ್ ಆಗುತ್ತೆ ನೋಡಬೇಕು. ನಮ್ಮ ಕೈಲಾಗತ್ತಾ ಆಗಲ್ವಾ ನಮಗೆ ಗೊತ್ತಿಲ್ಲ, ಇನ್ನು ನೋಡಿಲ್ಲ, ಅದನ್ನು ನೋಡಬೇಕಿದೆ. ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾ ಅಂತ. ಇನ್ನು ಅನುವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕ ನನಗೆ ಕೊಟ್ಟಿದ್ದರು. ಅದು ವಾರೈನಲ್ಲಿ ಇದ್ದದ್ದನ್ನು ತರಿಸಿಕೊಟ್ಟಿದ್ದು. ಅದೇ ಶಂಕರ ಪಂಡಿತರದ್ದು ಅಥವಾ ಶಂಕರ ಕವಿಗಳದ್ದು, ಆಚಾರ್ಯರ ಲೈಬ್ರರಿಯನ್ನು ಆಗಿದ್ದವರು. ಅವರ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ ಅಂತ ಚುಟುಕಾದ ವ್ಯಾಖ್ಯಾನ, ಅದನ್ನು ನನಗೆ ಕೊಟ್ಟಿದ್ದರು. ನಾನು ಒಂದು ಅಧ್ಯಾಯ ಮಾಡಿದ್ದೆ, ಇನ್ನು ಈಗ ಮಾಡಬೇಕು. ಅದು ಇನ್ನೊಂದು ಹೇಳಿಬಿಡ್ತೇನೆ, ಇದೆಲ್ಲ ಕೂಡಲೇ ಯಾಕೆ ಬರಲಿಲ್ಲ, ಈ 5 ವರ್ಷದ ಒಳಗಡೆ ತನಕ ಏನು ಮಾಡ್ತಾ ಇದ್ರಿ ನೀವು ಅಂತ ಕೇಳಿದರೆ ಒಂದು ಅಳಲನ್ನು ನಾನು ತೋಡ್ಕೊಳ್ಬೇಕು. ನಮ್ಮ ತಂದೆಯವರು ಮತ್ತು ಗುರುಗಳು ಇಬ್ಬರು ಒಂದೇ ವರ್ಷ ಹೋಗಿದ್ದು. ಗುರುಗಳು ಹೋದಾಗ ಸಾರಸ್ವತ ಸಂಪತ್ತಿನ ಅಸ್ತವ್ಯಸ್ತತೆ, ತಂದೆಯವರು ಹೋದಾಗ ಭೌತಿಕ ಭಾವನಾ ಸಂಪತ್ತಿನ ಅಸ್ತವ್ಯಸ್ತತೆ. ಎರಡೂ ಕೂಡ ಮ್ಯಾನೇಜ್ ಮಾಡೋದರಲ್ಲಿ ಸ್ವಲ್ಪ ಸಮಯ ಆಗಿದೆ, ವಿಳಂಬ ಆಗಿದೆ. ಎರಡೂ ಒಟ್ಟಿಗೆ ದುಃಖ ಎರಗಿತ್ತು. ತಂದೆಯವರು ಹೋದ ದುಃಖವನ್ನು ಗುರುಗಳಲ್ಲಿ ಹಂಚಿಕೊಂಡೆ. ಅದಾಗಿ ಸ್ವಲ್ಪ ದಿವಸಕ್ಕೆ ಅವರೂ ಇಲ್ಲ. ಆ ಎರಡೂ ದುಃಖಗಳು ನನ್ನನ್ನು ಮುತ್ತಿದವು. ಆ ಸಂದರ್ಭದಲ್ಲಿ ಸ್ವಲ್ಪ ಈ ಕಡೆಗೆ ಗಮನ ಹರಿಸ್ಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾ, ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾ, ಆಮೇಲೆ ಪಾರಿಜಾತ ಹರಣ ಅಂತ ಹೇಳಿ ನಾರಾಯಣ ಪಂಡಿತರ ಯಮಕ ಕಾವ್ಯ, ಅದನ್ನು ವ್ಯಾಖ್ಯಾನ ಸಹಿತ ಮಾಡಬೇಕು ಅಂತ ಇತ್ತು. ಆದರೆ ಅದನ್ನು ಮುಂದುವರಿಸಬಹುದು ಅಂತ ಅನ್ನಿಸ್ತಾ ಇದೆ. ಹೀಗೆ ಗುರುಗಳು ಬಿಟ್ಟು ಹೋದ ಕೆಲವು ಕೆಲಸಗಳು ಉಂಟು. ಅದನ್ನು ಮಾಡುವ ಶಕ್ತಿ ದೇವರು ಕೊಡಬೇಕು, ಗುರುಗಳು ಅನುಗ್ರಹಿಸಬೇಕು. ಅದರಿಂದಾಗಿ ಅನುವ್ಯಾಖ್ಯಾನದ ಬಗ್ಗೆ ಹೆಚ್ಚು ಅವರ ಕೆಲಸ ಎಲ್ಲೂ ಇಲ್ಲ.
ಇನ್ನು ಮುಂದೆ ಮಾಡಿದ್ರು ಅದು ಅವ್ರದೇ. ಆಮೇಲೆ ನ್ಯಾಯ ವಿವರಣಕ್ಕೆ ಹೇಳಿದ್ವಲ್ಲ, ಅದು ಕೂಡ. ಇನ್ನು ಅಣುಭಾಷ್ಯ ಅಂತ ಹೇಳ್ತಾರೆ, ಅದಕ್ಕೆ ಆನಂದಮಾಲ ಅಂತ ಹೇಳಿ ತ್ರೈವಿಕ್ರಮಾರ್ಯ ದಾಸರ ಟೀಕೆ. ಅದು ಪ್ರಿಂಟಲ್ಲಿಲ್ಲ, ಅವಾಗ ಆಗಿತ್ತು. ಆ ಪೇಜಾವರ ಮಠದಿಂದ ಪ್ರಿಂಟ್ ಆಗಿತ್ತು. ಅದರದ್ದು ಉಪಲಬ್ಧಿ ಇದರಲ್ಲಿದೆ, ಏನು ಆರ್ಕೈವಲ್ಲಿದೆ. ಆವಾಗ ಒಂದು ಗುರುಗಳಿಗೆ ಒಂದು ಸುಮಾರು 40 ವರ್ಷ ಆಗಿರಬಹುದು, ಆಗ ಅದು ಬಂದಿದ್ದು. ಬಹಳ ಚೆನ್ನಾದ ವ್ಯಾಖ್ಯಾನ. ನಮಗೆ ವಾಮನ ಪಂಡಿತರ ಆ ಟೀಕೆಯ ಸೊಬಗು ಗೊತ್ತಾಗುವ ಹಾಗೆ ಅದು ಟಿಪ್ಪಣಿ ಇದೆ. ಅದು ಕೂಡ ಅತ್ಯಂತ ಅದ್ಭುತವಾದದ್ದು. ಹೀಗೆ ಸೂತ್ರ ಪ್ರಸ್ಥಾನದ ಬಗೆಗೆ 4 ಗ್ರಂಥಗಳ ಬಗ್ಗೆ ಅವರು ಏನು ಕೆಲಸ ಮಾಡಿದ್ರು ಅಂತ ನೋಡಿದೆವು. ಹೀಗೆ ನಾವು ಬೇರೆ ಬೇರೆ ಪ್ರಸ್ಥಾನಗಳನ್ನು ದಾಟಿ ಬಂದೆವು. ಪುರಾಣ ಪ್ರಸ್ಥಾನ, ಶ್ರುತಿ ಪ್ರಸ್ಥಾನ, ಇನ್ನು ಆಚಾರ ಪ್ರಸ್ಥಾನದ ಬಗೆಗೆ ಮತ್ತು ಪ್ರಕರಣ ಗ್ರಂಥಗಳು, ಆಚಾರ್ಯರ ಬಿಡಿಯಾದ ಹಾಡುಗಳು, ಸುಭಾಷಿತಗಳು, ಅದೆಲ್ಲವೂ ಕೂಡ ಆ ಕಡೆಯ ಸಂಪುಟದಲ್ಲಿ ಇದೆ. ಇದೆಲ್ಲ ಆಗಿ ಪ್ರಿಂಟ್ ಆಗುವಾಗ 70ನೇ ಇಸ್ವಿ, 70ನೇ ಇಸ್ವಿಯಲ್ಲಿ ಆಗಿರೋದು. ಆವಾಗ ಆ 5 ಪುಸ್ತಕಗಳಿಗೆ ಒಟ್ಟು 80 ರೂಪಾಯಿ ಇತ್ತು. ಬಹಳ ಜನರಿಗೆ ಅದನ್ನು ಹೊಂದಿಸ್ಲಿಕ್ಕಾಗದೆ ತೆಗೆದುಕೊಳ್ಳದೆ ಇರೋದು ಇದ್ರು ವಿದ್ವಾಂಸರು. ಒಂದು ಭಾಗ್ಯ ಏನು ಅಂದರೆ, ಹಾಗೆ ತೆಗೆದುಕೊಳ್ಳದೆ ಬಿಟ್ಟದ್ರಿಂದಲೋ ಏನೋ 2-3 ಏನೋ ಕೃತಿ ಇತ್ತು, ನಮಗೆ ಸಿಗೋ ಹಾಗಾಯಿತು. ಮತ್ತೆ ಅದರ ಮುದ್ರಣ ಸ್ಫುಟವಾಗಿ, ಅವಾಗ ಯುದ್ಧ ನಡೀತಾ ಇದ್ದ ಸಂದರ್ಭ, ಅದರ ಬಗ್ಗೆ ಹೇಳಬೇಕು. ಅದರ ಬಗ್ಗೆ ಹೇಳಿದಾಗ ನಿಮಗೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಅದನ್ನು ನಾನು ಫೈನಾನ್ಸ್ ಮಾಡ್ತೇನೆ, ಇದಕ್ಕೆ ನಾನು ಫೈನಾನ್ಸ್ ಮಾಡ್ತೇನೆ ಅನ್ನೋದು ತಪ್ಪಾಗುತ್ತೇನೋ, ಇದಕ್ಕೆ ನಾನು ಹಣವನ್ನು ಕೊಡ್ತೇನೆ, ಧನದಾನ ಮಾಡ್ತೇನೆ ಅಂತ ಹೇಳಿದವರು ಗದಗದ ಕೆ ನಾರಾಯಣರಾಯರು. ಅವರದೊಂದು ಹೋಟೆಲ್ ಇತ್ತು. ಹೋಟೆಲ್ಲಿಗೆ ಬೆಂಕಿ ಬಿದ್ದು ಅದರೊಳಗಡೆ ಇದ್ದ ದುಡ್ಡು ಸೇರಿ ಭಸ್ಮ ಆಗೋಯ್ತು. ಇವರು ಕೆಲಸ ನಿಧಾನ ಮಾಡಿದ್ರು. ಯಾವತ್ತೋ ಒಂದು ದಿವಸ ಅವರು ಉಡುಪಿಗೆ ಬಂದಿದ್ರಂತೆ. ಸಿಕ್ಕಾಗ ಕೇಳಿದ್ರು, ಎಲ್ಲಿಗೆ ಬಂತು ಕೆಲಸ ಅಂತ. ಅಲ್ಲ, ನಿಮಗೆ ಇಷ್ಟು ಆರ್ಥಿಕ ಸಮಸ್ಯೆ ಆಗಿದೆ, ನಾನು ಕೆಲಸ ಮಾಡಿದರೆ ಕಷ್ಟ ಆಗತ್ತೆ ನಿಮಗೆ, ಅದು ಸಮಾಜದ ಕೆಲಸ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಮಾಡಿ ಅದನ್ನು ಅಂತ ಹೇಳಿ ಒತ್ತಾಯ ಮಾಡಿದ್ರಂತೆ. ತಾತ್ಪರ್ಯ ನಿರ್ಣಯ ಆಗ ಪ್ರಿಂಟ್ ಆಯಿತು. ತಾತ್ಪರ್ಯ ನಿರ್ಣಯ ಪ್ರಿಂಟ್ ಆಗುವಾಗ ಅವ್ರಿಗೊಂದು ವಿಚಿತ್ರವಾದ ಸರ್ಪ್ರೈಸ್. ಗದಗಿನ ಜನ ಎಲ್ಲ ಅವರ ಪರೋಪಕಾರದಿಂದ ಅವರ ಬಗ್ಗೆ ಪ್ರೀತಿ ಬೆಳೆಸಿಕೊಂಡ ಜನ ಎಲ್ಲ ಹಣ ಒಟ್ಟು ಮಾಡಿ ಸುಟ್ಟು ಹೋದ ಹೋಟೆಲ್ ಕಟ್ಟಡವನ್ನು ಹಾಗೇ ಕಟ್ಟಿ ಎಷ್ಟು ಕಳ್ಕೊಂಡಿದ್ರೋ ಅಷ್ಟೂ ದುಡ್ಡನ್ನು ಮತ್ತೆ ಸಂಗ್ರಹಿಸಿ ಅವರು ಕೈನಲ್ಲಿ ಇಟ್ಟರು. ಸನ್ಮಾನ. ತಾತ್ಪರ್ಯ ನಿರ್ಣಯದಲ್ಲಿ ಏನು ಹೇಳಿದ್ರೆ, ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು ಅಂತ. ಈ ಗ್ರಂಥ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನ ಕೊಡುತ್ತೆ. ಕಿಂ ಬೋಧಿತೈರಸ್ಯ ಗುಣ, ಏನು ಗುಣಗಳನ್ನು ಹೇಳೋದು? ನಾರಾಯಣ ಪ್ರೀತಿ ಮುಪೈತ್ಯತೋಲಂ, ನಾರಾಯಣ ಪ್ರೀತಿ ಮುಪೈತಿ, ಇನ್ನೇನು ಬೇಕು ಅಂತ. ಅದು ಪ್ರತ್ಯಕ್ಷ ನಿದರ್ಶನ ಹಾಗಾಗಿದ್ದು. ಅದರಿಂದ ಆ ತಾತ್ಪರ್ಯ ನಿರ್ಣಯದ ಆ ಗದಗದ ನಾರಾಯಣರಾಯರು ಇದನ್ನು ಪೂರ್ತಿಯಾಗಿ ಕೊಟ್ಟರು. ಅವರಿಂದ ಆಗಿದ್ದು ಈ ಪುಸ್ತಕ. ಅದು ಉಳಿದದ್ದು ನಮಗೆ ಸಿಕ್ಕಿತು, ಕೆಲವೇ ಇತ್ತು. ಅದರಲ್ಲಿ ಭಾಗವತ ತಾತ್ಪರ್ಯದ ಕಥೆಯನ್ನು ಹೇಳಬೇಕು ನಿಮಗೆ. ಭಾಗವತ ತಾತ್ಪರ್ಯವನ್ನು ಹಿಡ್ಕೊಂಡು ಪಲಿಮಾರ ಸ್ವಾಮಿಗಳು ಇಲ್ಲಿ ಬಂದಿದ್ದರು, ಯಾವುದೋ ಈ ಉತ್ತರ ಪ್ರದೇಶದ ಜಾಗದಲ್ಲಿ. ಅವರು ಭಾಗವತಕ್ಕೆ ಇಷ್ಟು ಸೊಗಸಾದ ಅರ್ಥವನ್ನು ಹೇಳಿದಾಗ ಎಲ್ಲಿದೆ ಇದು ಅಂತ ಕೇಳಿದ್ರು. ಇವರು ಈ ಪುಸ್ತಕ ತೋರಿಸಿದ್ರು.
ಆ ಸನ್ಯಾಸಿಗಳು ಪುಸ್ತಕ ಕಿತ್ತಿಟ್ಕೊಂಡ್ಬಿಟ್ರು. ನೀವೇ ಅಲ್ವಾ ಪ್ರಿಂಟ್ ಮಾಡಿರೋದು, ಹೋಗಿ ತಗೊಳ್ಳಿ ಅಲ್ಲಿ. ಇಲ್ಲಿ ಬಂದು ನೋಡ್ತಾರೆ, ಇಲ್ಲ ಪುಸ್ತಕ ಅವರಿಗೆ. 2010ರಲ್ಲಿ ಅವರು ಇದು ರೀಪ್ರಿಂಟ್ ಆಗಬೇಕು ಅಂತಂದರು. ಆದರೆ ಅದರ ಸ್ಕ್ಯಾನ್ಡ್ ಪ್ರತಿ ಬಂತು. ಆ ಸ್ಕ್ಯಾನ್ಡ್ ಪ್ರತಿಯ ಕಥೆ ಬಹಳ ರೋಚಕವಾಗಿದೆ. ಅದನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ, ವೈಯಕ್ತಿಕವಾಗಿ ಹೇಳ್ಬೋದು. ಆ ಸ್ಕ್ಯಾನಿಂಗಿಗೆ ಹೆಂಗೆ ಪುಸ್ತಕ ಸಿಕ್ತು ಅಂತ ಅದನ್ನು ಕೊಟ್ಟಿದ್ದು ನಾನೇ. ಅದು ಹೇಗೆ ಅಂತ ಅದನ್ನು ಹೇಳಬಾರ್ದು, ಈಗ ಇಲ್ಲಿ ಹೇಳಬಾರ್ದು. ಅದರಿಂದ ಬೇಡ. ಅದೇನಾಯಿತು, ಹಾಗೆ ಅಷ್ಟು 4 ವಾಲ್ಯೂಮಿನ ಬಗ್ಗೆ ನಾವು ನೋಡಿ ಆಯಿತು. ಇದರ ಬಗ್ಗೆ ಕಾಲಕಾಲಕ್ಕೆ ಬೇರೆ ಬೇರೆ ಗ್ರಂಥಗಳು ಬಂದು, ಬೇರೆ ಬೇರೆ ಅವರ ಎಡಿಟಿಂಗ್ ಬಂತು. ಇದಾದ ಮೇಲೆ ಆ ಪ್ರಕರಣ ಗ್ರಂಥಗಳು 8, ತಪ್ಪಿದ್ರೆ 9. ಒಂದು ಕರ್ಮನಿರ್ಣಯವನ್ನು ಪ್ರಕರಣ ಅಂತ ಸಂಪ್ರದಾಯ ಗುರುತಿಸ್ತಾ ಇತ್ತು. ಪ್ರಕರಣದ ಲಕ್ಷಣ ಅಲ್ಲಿಲ್ಲ. ಪ್ರಕರಣ ಅಂದರೆ ಮೀಮಾಂಸಕರದ್ದೊಂದು ಲಕ್ಷಣ ಇದೆ. ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಅಂತ ಮೀಮಾಂಸಕರ ಲಕ್ಷಣ. ಶಾಸ್ತ್ರದ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು, ಶಾಸ್ತ್ರದ ಒಂದು ಭಾಗವನ್ನು ಮಾತ್ರ ಅದು ಕಾಮೆಂಟ್ ಮಾಡಬೇಕು. ಆ ದೆಸೆಯಲ್ಲಿ ಅವರು ಕರ್ಮನಿರ್ಣಯ ಸೇರಿಸ್ಬಿಟ್ಟಿದ್ರು. ಕರ್ಮನಿರ್ಣಯ ಅದೇ ನಾವು ಅವತ್ತು ನೋಡಿದ ಹಾಗೆ ಐತರೇಯ ಬ್ರಾಹ್ಮಣದ ಖಂಡವೊಂದನ್ನು ವಿವರಿಸುವ ಭಾಗ. ಅದು ಶಾಸ್ತ್ರೈಕ ದೇಶ ಸಂಬದ್ಧ. ಹೇಗೆ ವೇದ ಶಾಸ್ತ್ರ ಅಲ್ಲದೆ ಹೋದರೆ ಇನ್ಯಾವುದು ಶಾಸ್ತ್ರ? ಅದರಿಂದಾಗಿ ಅದು ಶ್ರುತಿ ಪ್ರಸ್ಥಾನದಲ್ಲಿ ಸೇರಬೇಕು ಅಂತ ಗುರುಗಳು ತೆಗೆದು ಇಟ್ಟಿದ್ರು. ಅದರಿಂದಾಗಿ 9 ಪ್ರಕರಣಗಳು. ಆ 9 ಪ್ರಕರಣಗಳಲ್ಲಿ ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ತತ್ವ ಸಂಖ್ಯಾನ, ತತ್ವ ವಿವೇಕ ಮತ್ತು ವಾದ, ಇಷ್ಟು ಗ್ರಂಥಗಳನ್ನು ಬಿಟ್ಟು ಉಳಿದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. 3 ದೂಷಣತ್ರಯ ಅಂತ ಹೇಳಿ ಇದೆ. ಆ ದೂಷಣತ್ರಯವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಗುರುಗಳು. ಪದ್ಮನಾಭ ತೀರ್ಥರ ಟೀಕೆಯೊಟ್ಟಿಗೆ ಮಾಡಿದ್ದಾರೆ. ಪ್ರಮಾಣ ಲಕ್ಷಣ, ಕಥಾಲಕ್ಷಣ ಅದಕ್ಕೆ ಮಾಡಲಿಲ್ಲ. ಆದರೆ ಪ್ರಮಾಣ ಲಕ್ಷಣವನ್ನು ಅವರ ಹತ್ತಿರ ಪಾಠ ಕೇಳುವ ಭಾಗ್ಯ ನನಗೆ ಒದಗಿತು. ಬಹಳ ಚಿಕ್ಕವನು, ಏನೂ ಗೊತ್ತಿರಲಿಲ್ಲ ಆಗ. ಅವರನ್ನು ಕೇಳಬಾರದ ಸಬ್ಜೆಕ್ಟನ್ನು ಕೇಳಿದ್ದು ನಾನು, ಪ್ರಮಾಣ ಲಕ್ಷಣ. ಆವಾಗ ಗುರುಗಳು ಹೊಸಕೆರೆಹಳ್ಳಿಯಲ್ಲಿ ಚಂದ್ರಿಕಾ ಅಂತ ಒಬ್ಬರು ಇದ್ದರು. ಅವರ ಮನೆಯಲ್ಲಿ ಗುರುಗಳು ಉಳ್ಕೊಳ್ತಾ ಇದ್ರು. ಬೆಂಗಳೂರಿಗೆ ಬಂದಾಗ ಭಾಗವತಾಶ್ರಮದಲ್ಲಿ ಉಪನ್ಯಾಸ ಆಗ್ತಾ ಇದ್ದಾಗ ಅಲ್ಲಿಗೆ ಬರ್ತಾ ಇದ್ರು. ಆವಾಗ ಹೋಗಿ ಕೇಳಿದ್ದಿದ್ದು. ಧಾರ್ಷ್ಟ್ಯ ಅಂತ ಈಗ ಅನ್ಸುತ್ತೆ. ಯಾವುದಾದ್ರು ಉಪನಿಷತ್ತೋ ಅಥವಾ ಬೇರೆ ಯಾವುದಾದ್ರನ್ನ ಕೇಳಬಹುದು, ದೊಡ್ಡ ಗ್ರಂಥವನ್ನು. ಬೇಗ ಪಾಠ ಮುಗಿಸಿ ಕಳಿಸ್ಬಿಟ್ರು. 7-8 ದಿವಸ. ಆಮೇಲೆ ತತ್ವಪ್ರದೀಪವನ್ನು ಕೇಳುವ 2 ಪಾದವನ್ನು ಕೇಳುವ ಭಾಗ್ಯ ಬಂತು. ಹೇಳಿದ್ದು. ಅದಾದ ಮೇಲೆ ಪ್ರಮಾಣ ಲಕ್ಷಣವನ್ನು ಹೇಳಿದ್ದು ಅವರು ಮಾಡಲಿಲ್ಲ. ಆಮೇಲೆ ಕಥಾಲಕ್ಷಣವನ್ನು ಅವರು ಉಪನ್ಯಾಸ ಮಾಡಿದರೆ, ಬರೆದಿಲ್ಲ. ವಿಷ್ಣು ತತ್ವ ನಿರ್ಣಯವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದು ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನದೊಟ್ಟಿಗೆ. ಹಿಸ್ಟ್ರಿ ಆಫ್ ದ್ವೈತ ಫಿಲಾಸಫಿ ಅಂತ ಹೇಳಿ BNK ಶರ್ಮಾ ಅವರದು ಒಂದು ಗ್ರಂಥ. ಅದರಲ್ಲಿ BNK ಶರ್ಮಾ ಅವರು, ನಾನು ಅದನ್ನು ಮುನ್ನುಡಿಯಲ್ಲಿ ಉಲ್ಲೇಖ ಮಾಡಿದ್ದೇನೆ, ಭಾಷ್ಯ ದೀಪಿಕಾದ ಒಂದು ಮಾತನ್ನು ನೋಡಿ ಅವರು ಬರೀತಾರೆ, ಪ್ರಾಯ ನಾರಾಯಣ ಪಂಡಿತಾಚಾರ್ಯರ ಟೀಕೆ ಇರಬೇಕು ವಿಷ್ಣು ತತ್ವ ನಿರ್ಣಯಕ್ಕೆ. ಅವ್ರದ್ದು ಊಹೆ ಎಲ್ಲೂ ಇರಲಿಲ್ಲ. ಘಟ್ಟದ ಮೇಲಾಗಲಿ ಘಟ್ಟದ ಕೆಳಗಾಗಲಿ 2 ಬೋರಿಗಳಲ್ಲಿ, ಒಂದು ಬರೋಡಾ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರೋಡಾದಲ್ಲಿರೋದು, ಇನ್ನೊಂದು ಭಂಡಾರ್ಕರ್ ಅಲ್ಲಿ ಮೈಸೂರಿನ ORN, ಎಲ್ಲೂ ಇಲ್ಲ ನಾರಾಯಣ ಪಂಡಿತಾಚಾರ್ಯರ ಟೀಕೆ. ಒಂದೇ ಒಂದು ಗುರುಗಳ ಪೂರ್ವಜರು ಯಾರೋ ಒಬ್ಬರು ಎಲ್ಲಿಂದಲೋ ನೋಡಿ ಬರೆದಿಟ್ಟುಕೊಂಡಿದ್ರು, ಅದು ಪ್ರಿಂಟ್ ಆಯಿತು. ಆ ತತ್ವ ಮಂಜರಿ ಅಂತ ಆ ವ್ಯಾಖ್ಯಾನ,
ಅದನ್ನು ವಿಸ್ತಾರವಾಗಿ ಗುರುಗಳು ಬರೆದಿದ್ದಾರೆ. ಅವ್ರ ದೌರ್ಭಾಗ್ಯ, ನಾನು ಮುನ್ನುಡಿ ಬರೀಬೇಕಾಯ್ತು. ಯಾಕೆಂದರೆ ಅವರು ಇರಲಿಲ್ಲ. ಅಧ್ಯಯನಕ್ಕಿಂತ ಮೊದಲು ಹೀಗೆ ಓದುವ ಮುನ್ನ ಅಂತ ಬರಿಬೇಕಾಯ್ತು. ಅಲ್ಲಿಗೆ ಸಂಸ್ಕೃತ ಬರಿಬೇಕಾಯ್ತು. ಹಾಗೆ ಇನ್ನು ಕೆಲವು ಕೆಲಸಗಳಾಗಲಿಕ್ಕಿದೆ. ಅದೆಲ್ಲ ದೈವ ಸಂಕಲ್ಪ ಹೇಗಿರುತ್ತೋ ಹಾಗಾಗತ್ತೆ. ವಾದ ಅಂತ ಒಂದು ಗ್ರಂಥ ಇದೆ. ಅದೇ ಹೇಳಿದ್ನಲ್ಲ, ಆಚಾರ್ಯರ ಗ್ರಂಥಗಳನ್ನೆಲ್ಲ, ಅವ್ರು ಕೋಟ್ ಮಾಡ್ತಾ ಇದ್ದ ಗ್ರಂಥಗಳನ್ನೆಲ್ಲ ಇಟ್ಕೊಳ್ತಾ ಇದ್ದದ್ದು ಶಂಕರ ಪಂಡಿತರು. ಅವರನ್ನು ಹೊಡೆದು ಬಡದು ಆ ಗ್ರಂಥವನ್ನು ಕಸಿದುಕೊಂಡಿದ್ರು. ಆ ಕಸಿದುಕೊಂಡು ಇದ್ದಾಗ ಆಚಾರ್ಯರು ಅದು ಗೊತ್ತಾಯಿತು. ವರ್ಕಾಡಿಗೆ ಹೋದರು. ಒಂದೇ ದಿವಸದಲ್ಲಿ, ಬೆಳಗ್ಗೆ ವಿಷಯ ಗೊತ್ತಾಗಿ ಒಂದೇ ದಿವಸದಲ್ಲಿ ವರ್ಕಾಡಿಗೆ ಹೋಗಿ, ಅದು ಇವತ್ತು ಕೇರಳದ ಹತ್ತಿರ ಬರುವಂತಹ ಒಂದು ಹಳ್ಳಿ, ಮಂಗಳೂರಿನಿಂದ ದೂರ ಹೋಗಬೇಕು. ಅವತ್ತು ಹೋಗೋದೇ ಕಷ್ಟ ಇತ್ತು. ಅದೇ ಹೇಳಿದ್ನಲ್ಲ, ಆ ಪರಿಸ್ಥಿತಿ, ಹೋಗೋದೇ ಕಷ್ಟ ಇತ್ತು. ಆಚಾರ್ಯರು ಹೋಗಿ ಅವರನ್ನು ಹಿಡಿದ್ರು. ಮಾಲು ಸಿಕ್ಕಿತ್ತು, ಕಳ್ಳ ಸಿಕ್ಕ. ಆದರೆ ಇವನೇ ಕಳ್ಳತನ ಮಾಡಿದನೆನ್ನೋದಕ್ಕೇನು ಪ್ರೂಫು? ಅದು ರಾಜರ ಒಂದು ವಿಚಾರಣೆಗೆ ಒಳಪಡಬೇಕು. ವಿಚಾರಣೆಗೆ ಒಳಪಡುವಾಗ ಆ ಪದ್ಮತೀರ್ಥ ಅನ್ನುವವರು ನಿಮ್ಮ ಸಿದ್ಧಾಂತದ ಮೇಲೆ ಬಹಳ ಪ್ರಶ್ನೆಗಳಿದೆ, ಅದು ಅತ್ಯಂತ ತುಚ್ಛ ಅಂತ ಹೇಳಿದ್ರು. ಅದಕ್ಕೆ ಆಚಾರ್ಯರು ಹೇಳಿದ್ರು, ಆಯಿತು, ನೀವೆಲ್ಲ ನಿಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆ ಮೂಡುತ್ತಲ್ಲ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ. ಗ್ರಂಥೋ ವಾದಾಹ್ವಯೋ ಭವತ್, ಅದರದ್ದು ಮಧ್ವವಿಜಯದ ಭಾಗ ಬಹಳ ಸ್ವಾರಸ್ಯವಾಗಿದೆ. ಅದನ್ನು ನಾನು ವಿಸ್ತಾರವಾಗಿ ಬರೆದು ಮುರಳಿಯವರಿಗೆ ಕೊಟ್ಟಿದ್ದೆ. ಬಹಳ ಸ್ವಾರಸ್ಯವಾಗಿದೆ ಅದು. ಆ ಹೋಗೋದು ಬರೋದು, ಅಷ್ಟೂ ಜನರನ್ನು ಅವರು ಗುರುತಿಸಿ, ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಸುಳಿದ್ರೆ ಸಾಕು, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ, ಹಾಗೆ ಅದು ತಯಾರಾದ ಗ್ರಂಥ ವಾದ. ಅದರಿಂದಾಗಿ ಇವತ್ತು ಅದನ್ನು ಓದಬೇಕಾದ್ರೆ ಆ ಪ್ರಶ್ನೆ ಏನಿತ್ತು ಅಂತ ನಾವು ಯೋಚನೆ ಮಾಡಿಕೊಂಡು, ಇಲ್ಲಿ ಕೇವಲ ಉತ್ತರ ಇರೋದಲ್ವ, ಆ ತರಹ ಓದಬೇಕು. ಅದನ್ನು ಗುರುಗಳು ಹೇಳಿದ್ದಾರೆ, ಬರೆದಿಲ್ಲ, ಟಿಪ್ಪಣಿ ಇದೆ ಅದಕ್ಕೆ ಸರ್ವಮೂಲದಲ್ಲಿ. ಆಮೇಲೆ ತಂತ್ರಸಾರ ಸಂಗ್ರಹ ಅವರು 16-15ನೇ ವಯಸ್ಸಿನಲ್ಲಿಯೇ ಅವರು ಅನುವಾದ ಮಾಡಿದರು. ಆ ತಂತ್ರಸಾರ ಸಂಗ್ರಹದಲ್ಲಿ ಎಷ್ಟು ವಿಸ್ತಾರ ಇದೆ, ಎಷ್ಟು ಆ ದೇವತೆಗಳ ಬಗ್ಗೆ ಹೇಗಿದೆ, ವರ್ಣಗಳ ಬಗ್ಗೆ ಹೇಗಿದೆ. ನೀವು ಎಲ್ಲ ಪಂಚರಾತ್ರದ ತಂತ್ರಗಳನ್ನು, ಶೈವತಂತ್ರವನ್ನು, ಪ್ರಪಂಚಸಾರವನ್ನು ಎಲ್ಲದರ ಜೊತೆಗೆ ಅಲ್ಲಿ ಟಿಪ್ಪಣಿಯನ್ನು ಗುರುಗಳು ಬರೆದಿದ್ದಾರೆ. ಯಾವ್ಯಾವುದು ಗ್ರಂಥ ಇದೆ, ರಾಘವ ಭಟ್ಟನ ಒಂದು ಶಾರದಾ ತಿಲಕ ಇರಬಹುದು, ಶಂಕರರ ಪ್ರಪಂಚಸಾರ ಇರಬಹುದು, ಆಮೇಲೆ ಬೇರೆ ಬೇರೆ ಶೈವ ಗ್ರಂಥಗಳಿರಬಹುದು, ತಂತ್ರಗಳು, ಯಾಮಲ ಡಾಮರ ತಂತ್ರಗಳ ಜೊತೆಗೆ ಟಿಪ್ಪಣಿಯಲ್ಲಿ ಹಾಕಿದ್ದಾರೆ. ಮತ್ತು ಅಲ್ಲಿಯೂ ಕೂಡ ಮಾಧ್ವರಾದರೂ ಕೂಡ ಮಾಧ್ವ ಗ್ರಂಥದಲ್ಲಿ ಆ ತನಕ ಪ್ರಿಂಟ್ ಆಗದ ನಾರಾಯಣೀಯ ಮತ್ತು ವೇದವೇದ್ಯ ತೀರ್ಥರ ಶಿಷ್ಯರು, ಅವ್ರು ಯಾರು ಅಂತ ಇಲ್ಲ, ವೇದವೇದ್ಯ ತೀರ್ಥ ಶಿಷ್ಯಕೃತ ಅಂತ ಆ ಟಿಪ್ಪಣಿಯ ಮುಖ್ಯಾಂಶಗಳನ್ನು ಹಾಕಿ, ಮತ್ತು ರಘುನಾಥ ತೀರ್ಥರ ತತ್ವಕಣಿಕಾ ಅಂತನ್ನುವ ಒಂದು ಟಿಪ್ಪಣಿ, ಅದನ್ನೆಲ್ಲ ತೆಗೆದು ಹಾಕಿ ಕನ್ನಡದಲ್ಲಿ ಮಾಡಿ, ಅದರದ್ದು ಮತ್ತೆ ವರ್ಷನ್ ದೊಡ್ಡದಾಯಿತು. ಆಮೇಲೆ ಇನ್ನೂ ಇದೆ, ಅದು ಅಷ್ಟು ಗ್ರಂಥ ಇನ್ನೂ ಇದೆ, ಅಂದರೆ ವಿಸ್ತರಿಸಲಿಕ್ಕಿದೆ ಅಂತ. ಗ್ರಂಥ ಯಾವುದು ಉಳಿದಿಲ್ಲ, ಅದು ಪೂರ್ತಿ ಪ್ರಿಂಟ್ ಆಗಿದೆ. ಅದರಲ್ಲಿ ಜೊತೆಗೆ ವಿಜಯದಾಸರ ಕಂಕಣಾಕಾರ ಸುಳಾದಿಯನ್ನು ಪ್ರಿಂಟ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ಹೀಗೆ ಅದು ತಂತ್ರಗ್ರಂಥದ ಬಗ್ಗೆ ವಿಸ್ತಾರವಾಗಿ. ಆಮೇಲೆ ಜಯಂತಿ ಕಲ್ಪ, ಅದು ಒಂದು ಪುಸ್ತಕವಾಗಿ, ಅದೊಂದು ಟೀಕೆಯಾಗಿಯೇ ಬಂತು. ಆಮೇಲೆ ಓಂ ತತ್ಸತ್ ಪ್ರಣವ ಕಲ್ಪ, ಧ್ಯಾನಮಾಲ, ಇದು ಪುಟ್ಟ ಪುಟ್ಟ ಟೀಕೆಯಾಗಿ ಬಂತು. ಚತುರ್ದಶ ಸೂಕ್ತಾನಿ ಅಂತ ವೇದಕ್ಕೆ ಸಂಬಂಧಪಟ್ಟು, ರುದ್ರ, ಈ ವೈದಿಕ ವಾಂಗ್ಮಯವನ್ನು ಹೇಳೋದು ಚತುರ್ದಶ ಸೂಕ್ತ. ಅದರಲ್ಲಿ ಒಂದು ಘೃತ ಸೂಕ್ತ ಅಂತ ಇದೆ. ಅದರ ಒಂದು ಸೂಕ್ತವನ್ನು, ಒಂದು ಮಂತ್ರವನ್ನು ಅನುವಾದ ಮಾಡಿ ನಾನು ನಿಲ್ಲಿಸ್ತೇನೆ. ತನ್ನ ವಿಣಕ್ಕನ ಬಯಕೆ ಏನಿತ್ತು, ವೇದ ಮಂತ್ರವನ್ನು ನೀವು ಹೇಳಬೇಕು ಅಂತ, ಅದು ಕೂಡ ಇಲ್ಲಿ ಆಗುತ್ತೆ. ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾದ್ವೇ ಶೀರ್ಷೆ
ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋರವೀತಿ ಮಹೋ ದೇವೋ ಮರ್ತ್ಯಾಂಗ್ ಆವಿವೇಶ ತ್ರಿಧಾಹಿತಂ ಪಣಿಭಿರ್ಗುಹ್ಯಮಾನಂಗವಿದೇವಾತೋ ಘೃತಮನ್ವವಿಂದನ್. ಇದು ಮಂತ್ರ. ಇದರ ಮೇಲೆ ಒಂದು ತೆಳುವಾದ ನೋಟವನ್ನು ಹೇಳದೆ ಉಳಿದದ್ದು ನಲ್ಲಿ ಬರೆದಿದ್ದಾರೆ. ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾಹ ಅನ್ನೋದು ಅದು ಸೊಗಸಾದ ಅನುವಾದ ಇದೆ. ಆಮೇಲೆ ಒಂದು ವೇದ ಮಂತ್ರ ಇದೆ. ತುರೀಯಂ ವಾಚೋ ಮನುಷ್ಯ ವದಂತಿ ಗುಹಾತ್ರೀಣಿ ವಚನಾನಿ ನೆಂಗಯಂತಿ. ತುರೀಯಂ ವಾಚೋ ಮನುಷ್ಯ ವದಂತಿ ಅಂತ ಒಂದು ವೇದ ಮಂತ್ರ ಇದೆ. ಅದಕ್ಕೆಲ್ಲ ಸೊಗಸಾದ ವ್ಯಾಖ್ಯಾನ, ಕನ್ನಡ ಅನುವಾದವೂ ಚೆನ್ನಾಗಿದೆ ಅವ್ರದ್ದು. ಆ ಕನ್ನಡ ಅನುವಾದದ ಒಂದು ಸಾಲು ಹೇಳ್ತೇನೆ. ಅಂದರೆ ಗುಹಾತ್ರೀಣಿ ವಚನಾನಿ, ಮುಕ್ಕಾಲು ಪಾಲು ಮಾತು ಎದೆಯಲ್ಲಿ ಹೂತಿದೆ, ನಾಲ್ಕನೆಯ ಒಂದು ಪಾಲು ಮಾತ್ರ ತುಟಿಯೊಳಗೆ ಕೂತಿದೆ ಅಂತ ಅನುವಾದ. ತ್ರಿಧಾಹಿತಂ ಪಣಿಭಿರ್ಗುಹ್ಯಮಾನಂ ಗವಿದೇವಾತೋ ಘೃತಮನ್ವವಿಂದನ್. ಈ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದ, ಇದನ್ನು ಭಾಷೆಯ ಪರವಾಗಿ ಒಂದು 4 ಅರ್ಥದಲ್ಲಿ ಅವರು ಬರೀತಾರೆ. 4 ಅರ್ಥಗಳನ್ನು ಬರೀತಾರೆ. ಚತ್ವಾರಿ ಶೃಂಗಾಹ ತ್ರಯೋ ಅಸ್ಯ ಪಾದಾಹ. ಚತ್ವಾರಿ ಶೃಂಗಾಹ, ನಮ್ಮ ಮನೆಯಲ್ಲೊಂದು ದನ ಉಂಟು. ಇದು ಅನುವಾದವನ್ನು ಸೇರಿಸಿ ಹೇಳ್ಬಿಡ್ತಾ ಇದ್ದೀನಿ. ಹೇಳದೆ ಉಳಿದದ್ದು ಅದ್ರ ಬಗ್ಗೆ ಒಂದು ಮಾತ್ರ ಹೇಳಿಬಿಡ್ತೇನೆ. ಹೇಳದೆ ಉಳಿದದ್ದು ನನಗೆ ಬಾಯ್ಪಾಠ ಅನೇಕ ಪದ್ಯಗಳು. ಯಾಕೆ ಅಂದರೆ ಈ ಎಕ್ಸಾಮ್ಗೆ ಓದುವಾಗ ಎಷ್ಟೋ ಹೊತ್ತು ಕೂಡ್ತಾ ಇದ್ದದ್ದು. ವಸ್ತುತಃ ನಾನು ಎಕ್ಸಾಮಿನ ಟೈಮ್ನಲ್ಲಿ ಮಾತ್ರ ಎಕ್ಸಾಮಿನದ್ದು ಓದ್ತಾ ಇದ್ದದ್ದು. ಬೇರೆ ಅಗಾಧವಾದ ಒಂದು ಶಾಸ್ತ್ರ ಬೇರೆ ಬೇರೆ ಓದಬೇಕು ಅನ್ನೋ ಕುತೂಹಲದಿಂದ ಪರೀಕ್ಷೆಗೆ ಪಾಸ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಅಂತ. ಅದು ಎಲ್ಲರಿಗೂ ದಣಿವಾಗ್ತಾ ಇದ್ದಾಗ ನನಗೆ ಹೇಳೋರು ನನ್ನ ಗೆಳೆಯರು, ವಿಜಿ, ನನ್ನನ್ನು ವಿಜಿ ಅಂತ ಕರೀತಾರೆ. ವಿಜಿ, ಒಂದು ರಿಲೀಫ್ ಪದ್ಯ ಹೇಳಪ್ಪ ಅಂತಂದು. ಅದೇನು ನಾನು ಇಟ್ಕೊಂಡು ಓದೋದು, ಅದನ್ನು ಗುರುಗಳು ಹೇಳದೆ ಉಳಿದದ್ದು. ಅದನ್ನು ಕೇಳಿದ್ರೆ ಒಂದು ಫ್ರೆಶ್ ಆದ ಹಾಗೆ, ಮತ್ತೆ ಒಂದು ಸ್ವಲ್ಪ ಓಡಾಡಿಕೊಂಡು ಬಂದು ಮತ್ತೆ ಓದಲಿಕ್ಕೆ ಶುರು ಮಾಡೋದು. ಹಾಗೆ 2000 ಇಸ್ವಿಯಿಂದ 2004ನೇ ಇಸ್ವಿ 5ನೇ ಇಸ್ವಿಯವರೆಗೆ ಯಾವುದೇ ಎಕ್ಸಾಮಿನಲ್ಲಿ ನಮಗೆ ಮಸ್ಟ್ ಅಂಡ್ ಶುಡ್ ಇರಬೇಕಾದದ್ದು ಟೆಕ್ಸ್ಟ್ಗಿಂತ ಹೇಳದೆ ಉಳಿದದ್ದು. ಆಮೇಲೆ ನನ್ನ ಅಕ್ಕ ಒಬ್ಬಳು ಇದ್ದಾಳೆ, ಅವಳು B.Ed ಕಟ್ಟಿತ್ತು. B.Ed ಪಾಸ್ ಮಾಡುವಾಗ ಅವಳು ಯಾವಾಗಲೂ ಒಯ್ತಾ ಇದ್ದದ್ದು 60 ಅನ್ನೋ ಪುಸ್ತಕ ಅವಾಗ. ಈಗ ಅದು ಬನ್ನಂಜ ಬರಹಗಳಲ್ಲಿ ಪೂರ್ತಿ ಚದುರಿ ಹೋಗಿದೆ. ಅವಾಗ ಹೇಳದೆ ಉಳಿದದ್ದು. ಅದರಿಂದಲೇ ನನಗೆ ಅನೇಕ ಮನಃಶಾಸ್ತ್ರದ ಟೆಕ್ಸ್ಟ್ಗಳಿಗೆ ನಾನು ಪ್ರಶ್ನೆಗಳಿಗೆ ಉತ್ತರ ಬರೆಯಬಲ್ಲೆ ಅಂತ. ಆ ತರಹದ ಪುಸ್ತಕ ಗುರುಗಳದ್ದು. ಇದು ಏನಾಗಿದೆ, ಈ ಚತ್ವಾರಿ ಶೃಂಗಾಹ 3 ಅರ್ಥವನ್ನು ಹೇಳಿದ್ದಾರೆ. 3 ಅರ್ಥ ಹೇಳಿ ನಿಲ್ಲಿಸ್ತೇನೆ. ನಾವು ಕಟ್ಟುವ ನಮ್ಮ ಹಟ್ಟಿಯಲ್ಲಿ ದನವೊಂದುಂಟು, ಅದಕ್ಕೆ 4 ಕೊಂಬುಗಳು. ಯಾವುದು 4 ಕೊಂಬು? ಸಂಸ್ಕೃತಕ್ಕೆ ಜಂಪ್ ಮಾಡ್ತಾ ಇದ್ದೀನಿ. ಜಿಗ್ಜ್ಯಾಗ್, ಗೋಮೂತ್ರಿ ಅಂತ ಹೇಳ್ತಾರಲ್ಲ ಆ ತರಹ. ಸಂಸ್ಕೃತಕ್ಕೆ ಬಂದರೆ ಅದು ಹೇಳುತ್ತೆ, ಭಾಷೆ ಅನ್ನುವ ಎತ್ತಿಗೆ 4 ಕೊಂಬುಗಳು, ಉಪಸರ್ಗ, ನಿಪಾತ, ಅವ್ಯಯ, ಕ್ರಿಯಾಪದ ಅಂತ. ಇಷ್ಟೇ ಅಲ್ವಾ, ಇನ್ನೇನಿರ್ಲಿಕ್ಕೆ ಸಾಧ್ಯ? ಚತ್ವಾರಿ ಶೃಂಗಾಹ ತ್ರಯೋ ಅಸ್ಯ ಪಾದಾಹ. ನಾವು ಇಲ್ಲಿ ನೋಡುವ ದನಗಳಿಗೆ 4 ಕಾಲು, ಆದರೆ ಭಾಷೆ ಅನ್ನುವ ದನಕ್ಕೆ ಇರೋದು 3 ಕಾಲು. ಭೂತ, ಭವಿಷ್ಯತ್ತು, ವರ್ತಮಾನ ಅಂತ 3ರಲ್ಲೇ ನಾವು ತಿರುಗಾಡೋದು. ನಮ್ಮ ಮಾತು ಇದನ್ನು ಬಿಟ್ಟು ಇನ್ನೆಲ್ಲೇ ಹೋಗ್ಲಿಕ್ಕೆ ಸಾಧ್ಯ? ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾಹ ದ್ವೇ ಶೀರ್ಷೇ ಸಪ್ತಹಸ್ತಾತೋ ಅಸ್ಯ. 2 ತಲೆ. ಹೌದು, ನಮ್ಮ ದನಕ್ಕೆ ಪರೋಕ್ಷಾರ್ಥ ಮತ್ತು ಅಪರೋಕ್ಷಾರ್ಥ ಅನ್ನುವ 2 ತಲೆ. ಭಾಷೆ ಯಾವತ್ತು ಹೇಳಿದ್ದು ಹೇಳದೆ ಉಳಿದದ್ದು 2 ಪದ್ಯ, 2 ತಲೆಗಳಿರುತ್ತೆ. ದ್ವೇ ಶೀರ್ಷೇ. ಆದರೆ ಈ ದನಕ್ಕೆ ಕೈ ಉಂಟು.
ಎಷ್ಟು? ಸಪ್ತಹಸ್ತಾಸೋ ಅಸ್ಯ, 7 ಹವಿಸ್ಸುಗಳು, 7 ವಿಭಕ್ತಿಗಳು ಏನಿದೆ ಅದೇ ಹಸ್ತಗಳು. ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧ, 3 ಕಡೆ ಕಟ್ಟಿದ್ದೇವೆ ಇದನ್ನು. ಆಧ್ಯಾತ್ಮಿಕವಾಗಿ, ಅಧಿದೈವಿಕವಾಗಿ, ಅಧಿಭೌತಿಕವಾಗಿ. ತ್ರಿಧಾ ಬದ್ಧೋ ವೃಷಭೋರೋರವೀತಿ, ಈ ರೀತಿ ವೇದವೆಂಬ ದನ ಓತ್ ಕೂಗ್ತಾ ಇದೆ. ಇದು ಹಸಿವಿಗಾಗಿ ನಮ್ಮನ್ನು ಕೂಗ್ತಾ ಇರೋದಲ್ಲ, ಹಸಿವು ನೀಗಿಸಿಕೊಳ್ಳಿ ಅಂತ ಕೂಗ್ತಾ ಇರುವ ದನ ಇದು. ಏನಂತ? ಮಹೋ ದೇವೋ ಮರ್ತ್ಯೋ ಮರ್ತ್ಯಾನ್ ಆವಿವೇಶ, ಆ ಎತ್ತರದಲ್ಲಿರುವ ದೇವ ಮರ್ತ್ಯಾನ್ ಆವಿವೇಶ, ಸಾಯುವ ಮನುಷ್ಯರನ್ನು ಒಳಹೊಕ್ಕ. ಇದು ಒಂದರ್ಥ. ಇನ್ನು ಇದು ಎಲ್ಲವೂ ಕೂಡ ವೇದ ಮಂತ್ರದ ಹಿನ್ನೆಲೆಯಲ್ಲಿ ತೆರೆದುಕೊಳ್ಳುತ್ತೆ. ವೇದದ ಸ್ವರೂಪ ಇದು. ಏನು? ಚತ್ವಾರಿ ಶೃಂಗಾಹ, 4 ಸಂಹಿತೆ ಅಂತನ್ನುವ ಕೋಡುಗಳು ಈ ವೇದವೆಂಬ ದನಕ್ಕೆ ಉಂಟು. ತ್ರಯೋ ಅಸ್ಯ ಪಾದಾಹ, 3 ಪಾದಗಳು. ಯಾಜ್ಞಿಕರು ಕಾಣುವ ಅರ್ಥ ದೇವತಾ ಸಂಬಂಧಿಯಾದದ್ದು, ದ್ರವ್ಯ ಸಂಬಂಧಿಯಾದದ್ದು. 3 ಅರ್ಥ ಇಲ್ಲಿ ಇದೆ. ಸಪ್ತಹಸ್ತಾಸೋ ಅಸ್ಯ, ಈ ವೇದವೆಂಬ ದನ ಏನಿದೆ ಹಾಲು ಕರಿಲಿಕ್ಕೆ 7 ಬೇಕು. 4 ವೇದಗಳು, ಆಮೇಲೆ ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಮಹಾಭಾರತದಲ್ಲೇ ಪುರಾಣವನ್ನು ಸೇರಿಸಿಕೊಳ್ಬೇಕು. ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧ, 3 ತರಹದ ದೇವರನ್ನ ಇದು ನಿರೂಪಣೆ ಮಾಡುತ್ತೆ. 3 ಅರ್ಥದಲ್ಲಿ ಇದು ಕಟ್ಟಲ್ಪಟ್ಟಿದೆ. ವೃಷಭೋರೋರವೀತಿ, ಈ ತರಹದ ದೇವರು ಹೇಳ್ತಾನೆ. ಏನಂತ? ಈ ತರಹದ ವೇದ ಹೇಳುತ್ತೆ, ಮಹಾದೇವೋ ಮರ್ತ್ಯಾನ್ ಆವಿವೇಚ. ನಿತ್ಯವಾದ ವೇದವಾಂಗ್ಮಯ, ನಿತ್ಯವಾದ ನಾರಾಯಣ, ನಿತ್ಯವಾದ ಈ ತರಹದ ಅರ್ಥ ಸಾಯುವ ಮನುಷ್ಯರ ಒಳಹೊಕ್ಕಿದೆ. ಇದು ನಿತ್ಯವಾದರೂ ಅನಿತ್ಯವಾದ ವಸ್ತುಗಳ ಒಳಹೊಕ್ಕಿದೆ. ಇದೇ ದೇವರ ಪಾಲಿಗೂ ಆಗತ್ತೆ. ಚತ್ವಾರಿ ಶೃಂಗಾಹ, 4 ರೂಪಗಳು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳು. ಚತ್ವಾರಿ ಶೃಂಗಾ ತ್ರಯೋ ಅಸ್ಯ ಪಾದಾಹ, ಇದು ಕಾಲವೆಂಬ ಒಂದು ನಡೆ. ಆ ಕಾಲದ ನಡೆಯನ್ನು ಸಂಕೇತಿಸುವ ಹಾಗೆ 3 ರೂಪಗಳು. ಒಂದು ಬ್ರಹ್ಮನ ಒಳಗಡೆ ಇರುವ ಬ್ರಹ್ಮ ಅನ್ನುವ ರೂಪ, ಶಿವನ ಒಳಗಡೆ ಇರುವ ಶಿವ ಅನ್ನುವ ರೂಪ, ಸ್ವಯಂ ನಾರಾಯಣ, ಈ 3 ರೂಪಗಳು. ಅದರಿಂದಾಗಿ ತ್ರಯೋ ಅಸ್ಯ ಪಾದಾಹ ತ್ರಿಧಾ ಬದ್ಧಃ ಸಪ್ತಹಸ್ತಾಸಃ, 7 ಇಂದ್ರಿಯಗಳಲ್ಲಿ, 7 ಪ್ರಜ್ಞೆಗಳಲ್ಲಿ ಇರುವಂಥದ್ದು. 5 ಈ ಶರೀರದ ಪ್ರಜ್ಞೆ, ಇಂದ್ರಿಯ ಪ್ರಜ್ಞೆ. ಇದರ ಹಿಂದೆ ಇರುವ 6ನೆಯ ಮನಸ್ಸು, ಅದರ ಹಿಂದೆ ಇರುವ 7th ಸೆನ್ಸ್, ಸಾಕ್ಷಿ. ಈ 7 ಪ್ರಜ್ಞೆಗಳು ಅದೇ ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ದೇವರನ್ನು ಬರಮಾಡಿಕೊಳ್ಳಲಿಕ್ಕೆ ಇರುವಂತಹ ಕೈಗಳು. ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧ, ಇವನು 3 ಕಡೆ ಕಟ್ಟಿ ಹಾಕಿದ್ದಾನೆ. ಎಚ್ಚರ, ಕನಸು, ನಿದ್ರೆಯಲ್ಲಿ ಪ್ರಾಜ್ಞ, ತೈಜಸ ಮತ್ತೆ ವಿಶ್ವ ಅಂತನ್ನುವ 3 ರೂಪಗಳಲ್ಲಿ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ತ್ರಿಧಾ ಬದ್ಧ, ಈ ತರಹದ ಜೀವ, ಈ ತರಹದ ದೇವರು ಹೇಳ್ತಾ ಇದ್ದಾನೆ, ಮಹಾದೇವೋ ಮರ್ತ್ಯಾನ್ ಆವಿವೇಚ, ನಾನು ಮಹಾನ್ ದೇವ, ನಿಮ್ಮ ಒಳಗಡೆ ಪ್ರವೇಶ ಮಾಡಿದ್ದೇನೆ. ಅಹಂ ವೈಶ್ವಾನರೋ ಭೂತ್ವ ಇತ್ಯಾದಿಗಳಿಂದ, ಅಹಂ ಪುರುಷೋತ್ತಮ ಇತ್ಯಾದಿಗಳಿಂದ ತನ್ನ ಬಗೆಗೆ ಹೇಳಿಕೊಳ್ತಾ ಇದ್ದಾನೆ. ಹೀಗೆ ಅಧ್ಯಾತ್ಮ, ಅಧಿದೈವ, ಅಧಿಭೌತವಾಗಿ 3 ಅರ್ಥವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ.
ಈ ತರಹ ತ್ರಿಧಾಹಿತಂ ಪಣಿಭಿರ್ಗುಹ್ಯಮಾನಂ, ಪಣಿಭಿ ಕಳ್ಳರು ಇದನ್ನ ಗುಟ್ಟಾಗಿಟ್ಟಿದ್ದಾರೆ. ಆದರೆ ಯಾರೋ ಒಬ್ಬ ಇದನ್ನು ನೋಡಿದ್ದಾನೆ, ಅವನು ಪಡೆದ. ಅದೇ ತ್ರಿಧಾಹಿತಂ ಪಣಿಭಿರ್ಗುಹ್ಯಮಾನಂ ಗವಿ ದೇವಾತೋ ಘೃತಮನ್ವವಿಂದನ್. ಗವಿ ಮಾತಿನಲ್ಲಿ ಅಡಗಿರುವ ಇವನನ್ನು ಪಡೆದರು. ಘೃತಂ ಅನ್ವವಿಂದನ್, ಘೃಕ್ಷರಣ ದೀಪ್ತ್ಯೋಹೋ ಅಂತ ಧಾತು. ಒಳಗಡೆ ಇದ್ದು ಗುಟ್ಟಾಗಿ ಹೊಳೆಯುವ ಆನಂದಮಯನಾದ ಆ ನಾರಾಯಣನನ್ನ ಮೂರು ರೀತಿಯಲ್ಲಿ ಪ್ರತಿಯೊಬ್ಬ ಜೀವನ ಹೃದಯ ಗುಹೆಯೊಳಗಡೆ ನೆಲೆಗೊಂಡ ಇವನನ್ನ ಅನ್ವವಿಂದನ್ ಪಡೆದರು. ಹೀಗೆ ಈ ಒಂದು ಅರ್ಥದ ಮೂಲಕ ಒಂದು ಸಮಗ್ರತೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಗುರುಗಳ ಬಗ್ಗೆ ಮಾತನಾಡೋದು ನನಗೆ ಯಾವತ್ತೂ ಸಂತೋಷದ ಸಂಗತಿ. ನಾನು ಗುರುಗಳಿದ್ದಾಗ ಹೇಳಿದ್ದೆ, ನಿಮ್ಮ ಕೃತಿಗಳ ಬಗೆಗೆ ನಾನು ಜೀವನದ ಕೊನೆ ಉಸಿರಿರುವ ತನಕ ಹೇಳ್ತೇನೆ ಅಂತ ಗುರುಗಳಲ್ಲಿ ಒಂದು ಬೇಡಿಕೊಂಡಿದ್ದೆ. ಅದಕ್ಕೆ ಅವರು ಆಶೀರ್ವಾದ ಮಾಡಿದ್ರು. ಅದರಂತೆ ಗುರುಗಳ ಬಗೆಗೆ ನಾನು ಮಾಡ್ತಾ ಇರೋದು. ಇವತ್ತು ಏನು ಮಾಡ್ತಾ ಇದ್ರು ಗುರುಗಳ ವಾಂಗ್ಮಯವನ್ನು ಸುತ್ತಿಕೊಂಡೇ ಇರುತ್ತೆ. ಅದು ಅವರಿಂದ ಸ್ವಲ್ಪವನ್ನು ಪಡೆದ ನನ್ನ ಕರ್ತವ್ಯ ಮತ್ತು ಜೀವನದ ಉದ್ದೇಶ ಅಂತ ಹೇಳ್ತಾ, ಮತ್ತೆ ಎಲ್ಲ ಹಿರಿಯರಿಗೆ, ಈ ತರಹದ ಹಿರಿಯರನ್ನು ಒದಗಿಸಿಕೊಟ್ಟ ನಮ್ಮ ವೀಣಕ್ಕನಿಗೆ, ಏಕೆಂದರೆ ನಾನು ಮಲ್ಲೇಪುರಂ ಸರ್ ಅವರ ಹತ್ರ ಈ ದಿಸೆಯಲ್ಲಿ ಕಲಿತದ್ದು ಅಷ್ಟಿಷ್ಟಲ್ಲ. ಹಳೆಯ ವಿದ್ವಾಂಸರ ಬಗೆಗೆ, ಸಾಹಿತಿಗಳ ಬಗೆಗೆ ಅದೊಂದು ಅದ್ಭುತವಾದ ಅವಕಾಶವನ್ನು ಇವತ್ತು ಸಿಕ್ಕಿತು ಅಂದರೆ ಅದಕ್ಕೆ ವೀಣಕ್ಕನು ಕಾರಣ. 7 ದಿವಸಗಳಲ್ಲಿ ಬೇರೆ ಕಡೆಗೆ ಮಾಡಿದ್ರೆ ಅರ್ಧ ದಿವಸ ಸಿಗ್ತೇವೋ ಇಲ್ವೋ. ಇಲ್ಲಿ ಗಂಗೆಯ ಸ್ನಾನ, ವಿಷ್ಣು ಸಹಸ್ರನಾಮದ ಪಾರಾಯಣ, ಅದರ ಜೊತೆಗೆ ವಿದ್ವಜ್ಜನರ ಒಂದು ಸಹಯೋಗ, ಅದನ್ನೆಲ್ಲ ಒದಗಿಸಿದ ಗುರುಪುತ್ರಿಗೆ ನಮಸ್ಕಾರವನ್ನು ಹೇಳುತ್ತಾ ಈ ಚಿಂತನೆಯನ್ನು ನಿಮ್ಮೆಲ್ಲರ ಒಳಗಡೆ ಇರುವ ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಅಧಿಭೂತ ಅಂತಂದರೆ ಈ ಶರೀರದಿಂದ ಹೊರಡುವ ಅರ್ಥ. ಈ ಶರೀರ ಇದ್ದಾಗ ಈ ಶರೀರಕ್ಕೆ ಗೋಚರವಾಗುವುದು ಭಾಷೆ ಇಷ್ಟಿದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ವೈಯಾಕರಣರೆಲ್ಲ ಅದನ್ನು ನಿರೂಪಣೆ ಮಾಡಿದ್ದಾರೆ. ಇದಾದ ಮೇಲೆ ಇದರ ಒಳಗಡೆ ಇರುವ ಯಜ್ಞದ ಅರ್ಥ, ಯಜ್ಞದಲ್ಲಿ ಏನೇನು ಬಳಸ್ತೇವೆ, ಹೇಗೆ ಮಾಡ್ತಾರೆ. ಇನ್ನೊಂದು ಅರ್ಥ ಇದೆ, 4ನೇ ಅರ್ಥ ನಾನು ಹೇಳಲಿಲ್ಲ. ಅಗ್ನಿಗೆ ಸಂಬಂಧಪಟ್ಟದ್ದು, ದೇವತಾ ವಿಷಯಕವಾದದ್ದು, ಇಷ್ಟು ಯಾಗ, ಇಷ್ಟು ಹವಿಸ್ಸು, ಈ ತರಹದ್ದೆಲ್ಲ ಇದೆ ಅದು. ಆಮೇಲೆ ಅಧ್ಯಾತ್ಮ, ದೇವರು ಯಾವ ರೀತಿ ಇರ್ತಾನೆ, ದೇವರ ಸ್ವರೂಪ ಏನು ಅಂತ ಇದೇ ಮಂತ್ರ ಹೊರಡಿಸುತ್ತೆ. ಹಾಗೆ ಆಚಾರ್ಯರು ಹೇಳಿದ 3 ಅರ್ಥವನ್ನು, 3 ಅಂದರೆ 3 ಮಾತ್ರ ಅಲ್ಲ, ಇಲ್ಲಿ 4 ಅರ್ಥವನ್ನು ಗುರುಗಳು ಹೇಳಿದ್ದಾರೆ. ಅದನ್ನು ಒಂದು ಸ್ವಲ್ಪ ತೆರೆದೆ ಅಷ್ಟೆ. ನಮಸ್ತೆ ಆಚಾರ್ಯ. ನಿನ್ನೆ ನೀವು ಒಂದು ಪ್ರವಚನದಲ್ಲಿ ಹೇಳಿದ್ರಿ ದ್ರೌಪದಿ ಬಗ್ಗೆ ಹೇಳಬೇಕಾದಾಗ, ದ್ರೌಪದಿಗೆ ಈ ಭೂಮಿ ಬಗ್ಗೆ ಅದು ಅಷ್ಟು ವಿಸ್ತಾರವಾಗಿ ಹೇಳಲಿಲ್ಲ ನೀವು, ಒಲವಿ ಇರಲಿಲ್ಲ. ಅಲ್ಲ, ಭೂಮಿ ಬಗ್ಗೆ ಅಲ್ಲ, ಪೇಟ್ರಿಯಾಟಿಕ್ ಆಗಿರಲಿಲ್ಲ, ದೇಶಭಕ್ತಿ ಆಗಿರಲಿಲ್ಲ. ದೇಶಭಕ್ತಿ ಅದನ್ನ ಹೇಗೆ ಅಂತ ಒಂಚೂರು ಎಲ್ಲಾದ್ರೂ ಅದಕ್ಕೆ ಇದೆ. ಅವಳಾಗಲಿ ಅವಳ ಅಣ್ಣ ದೃಷ್ಟದ್ಯುಮ್ನ ಆಗಲಿ, ಅದು ಅವ್ರು ಹೋದಾಗ ಏನು ಅಷ್ಟೇನು ಟೆನ್ಷನ್ ಮಾಡ್ಕೊಳ್ಳೋಲ್ಲ. ಎಲ್ಲರೂ ಕೂಡ ಅವರ ತಂದೆ ಇತ್ಯಾದಿಗಳೆಲ್ಲ ಹೋದಾಗ ಸ್ವಯಂ ಅರ್ಜುನನೇ ಆ ರೀತಿ ಉತ್ಕಟವಾಗಿ ನನ್ನ ಮಗನನ್ನು ಕೊಂದವರನ್ನು ಕೊಲ್ತೇನೆ ಅಂತ. ಆ ತರಹ ದೃಷ್ಟದ್ಯುಮ್ನ ಅವನ ಇಡೀ ಸೇನೆ, ಹೆಚ್ಚು ಪಾಂಡವರ ಕಡೆ ಇರುವ ಸೇನೆಯಲ್ಲಿ ಬಹುಸಂಖ್ಯಾಕವಾದದ್ದೇ ಅದು ಪಾಂಚಾಲರ ಸೇನೆ. ಆರಾಮವಾಗಿರ್ತಾನೆ.
ಅವನು ಯಾವುದೇ ದುಃಖಪಟ್ಟಿದ್ದು ಇಲ್ಲ. ಮತ್ತು ಊರಲ್ಲಿ ಜಾಸ್ತಿ ಇರಲೇ ಇರಲಿಲ್ಲ. ಊರಲ್ಲಿ ಅಂದರೆ ಅವ್ರ ಊರಲ್ಲಿ, ಪಾಂಚಾಲ ದೇಶದಲ್ಲಿ ಜಾಸ್ತಿ ಇರಲೇ ಇರಲಿಲ್ಲ. ತೀರಾ ಅನಿವಾರ್ಯವಾದಾಗ 12 ವರ್ಷಗಳ ಕಾಲ ಮಾತ್ರ ಅಲ್ಲಿದ್ದದ್ದು. ಮತ್ತು ಅವನು 12 ವರ್ಷಗಳಲ್ಲಿಯೂ ಕೆಲವು ವರ್ಷಗಳ ಕಾಲ, 12 ವರ್ಷ ಅವರು ಕಾಡಿನಲ್ಲಿದ್ದದ್ದು. ದ್ರೌಪದಿಯ ಮದುವೆ ಆದಮೇಲೆ, ಇಂದ್ರಪ್ರಸ್ಥ ನಿರ್ಮಾಣ ಆದಮೇಲೆ ದೃಷ್ಟದ್ಯುಮ್ನ ಅಲ್ಲಿಗೆ ಬಂದ. ಆಮೇಲೆ ಒಂದು ಸ್ವಲ್ಪ ದಿವಸ ಅವರು ಕಾಡಿಗೆ ಹೋದಾಗ ಕಾಡಿನಲ್ಲಿದ್ದ. ಆಮೇಲೆ ದ್ವಾರಕೆಯಲ್ಲಿದ್ದ. ಮತ್ತು ದ್ರೌಪದಿಗೂ ಕೂಡ ಅಷ್ಟೇನು ಅಟ್ಯಾಚ್ಮೆಂಟ್ ಕಾಣೋಲ್ಲ. ಅದನ್ನೆಲ್ಲ ಸೇರಿಸಿ ಆ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ, ಆ ತರಹ ನೋಡಿದಾಗ ಅಭುನ್ನಾತಿ ತರಾಮಾಸೀತ್ ಅನ್ನುವ ಆಚಾರ್ಯರ ಮಾತಿನ ಸ್ಪಷ್ಟ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿತ್ತು ನಿಮ್ಮೆಲ್ಲ. 2 ಪ್ರಶ್ನೆ. ಒಂದು ಮಧ್ವಾಚಾರ್ಯರ ಬಗ್ಗೆ. ಯಾವುದೋ ಒಂದು ಫಂಕ್ಷನ್ನಲ್ಲಿ ನರೇಂದ್ರ ಮೋದಿನ ಕರೆದಾಗ, ಉಡುಪಿ ಇರೋದು ಫಂಕ್ಷನ್ನಲ್ಲಿ ಅವ್ರು ಬರೋಕ್ಕಾಗದೆ ಅವರು ಆನ್ಲೈನಲ್ಲಿ ಒಂದಷ್ಟು ಭಾಷಣ ಮಾಡೋದಂತೆ. ನಾನು ನೋಡಿಲ್ಲ. ಅದು ಒಂದು ಕೇಳ್ಪಟ್ಟ ಒಂದು ಮಾತಿದೆ. ನರೇಂದ್ರ ಮೋದಿ ಶ್ಲೋಕನ ಕೋಟ್ ಮಾಡೋದಂತೆ ಮಧ್ವಾಚಾರ್ಯರದು. ಪ್ರಪಂಚಕ್ಕೆ ಯಾರೂ ಕೊಡದಂಥ, ಯಾವ ಆಧ್ಯಾತ್ಮ ಗುರುಗಳು ಕೊಡದಂಥ ಒಂದು ವಿಶೇಷವಾದ ಸಂದೇಶ ಮಧ್ವಾಚಾರ್ಯ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಿ. ಸೊ ಅದೇನಪ್ಪ ಅಂದರೆ, ನಾವು ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ, ಸಾಕಾರು ಎಷ್ಟೋ ವರ್ಷದಲ್ಲಿ ತೆರಿಗೆ ಕೊಡ್ತೀವಿ. ಆದರೆ ಎಲ್ಲ ಕೊಡುವಂಥ ಭಗವಂತ, ನಮ್ಮ ಜೀವನವನ್ನೇ ರೂಪಿಸುವಂಥ ಭಗವಂತ ಏನೂ ತೆರಿಗೆ ಕೊಡಲ್ಲ. ಅವರಿಗೆ ನಾವು ಏನು ತೆರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅವರು ನಮ್ಮ ಆಚಾರ್ಯ ಬಂದವರು ಏನು ಹೇಳ್ತಾರೆ, ನಾವು ದೀನದಲಿತರ ಸೇವೆ ಮಾಡಬೇಕು, ಜನಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು, ಅದು ಮಾಡಲೇಬೇಕು ನಾವು ಅಂತ ಹೇಳಿದಾರಂತೆ. ಅದರ ಶ್ಲೋಕ ತಮಗೆ ಗೊತ್ತಿದೆ, ಅದು ಹೇಳಿ ಒಂದು ಪಾಯಿಂಟ್. ಆಮೇಲೆ 2ನೇದು, ಈ ನಮ್ಮ ಬನಂಜೆ ಗೋವಿಂದಾಚಾರ್ಯರಿಗೆ ಅವ್ರು ಹೇಳಿರೋ ಹಾಗೆ ಅವ್ರು ಬಹಳ ಕುತೂಹಲ ವ್ಯಕ್ತಿ. ಎಲ್ಲ ಶಾಸ್ತ್ರಗಳನ್ನು, ಅಧ್ಯಾತ್ಮ ದಾರಿಗಳನ್ನು ಪರಿಷ್ಕರಿಸಿ ಓದಿ ಅರ್ಥ ಮಾಡಿಕೊಂಡು ಕೊನೆಯೇ ಮಧ್ವ ಮತ ಶ್ರೇಷ್ಠ ಅಂತ ಅವ್ರಿಗೆ ಗೊತ್ತಾಯ್ತಂತೆ. ಆ ಒಂದು ಏನೋ ಕಾರಣಗಳಿಂದ ಗೊತ್ತಾಗಿದೆ. 1-2 ಕಾರಣಗಳನ್ನು ಸಂಕ್ಷಿಪ್ತವಾಗಿ ಹೇಳ್ಬೋದಾ ಈ 2 ಪ್ರಶ್ನೆ? ಮೊದಲು 2ನೇ ಪ್ರಶ್ನೆ ಮೊದಲನೇ ಉತ್ತರ ಕೊಡ್ತೇನೆ. ಅದು ಅವ್ರ ಗ್ರಂಥಗಳಿಂದ ನೋಡಬೇಕು ನೀವು. ಮೊದಲನೇ ಪ್ರಶ್ನೆಗೆ ಈಗ ಉತ್ತರ ಕೊಡೋದು, ನಾನಾಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೇ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂತ 2 ಬೇರೆ ಬೇರೆ ಕಡೆ ಹೇಳಿದ್ದಿದ್ದು. ಬೇರೆಯವರಿಗೆ ಮಾಡಿದ ಉಪಕಾರದಿಂದ ದೇವರು ಪ್ರೀತನಾಗ್ತಾನೆ. ನಾನಾಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೇ ಗೀತೆ. ಜನರ ಶುಶ್ರೂಷೆ, ಬೇರೆ ಬೇರೆ ಜನರ ಶುಶ್ರೂಷೆ, ಅದು ಜ್ಞಾನ ಸಿಗುವ ತನಕ ಮಾಡಿ ಅಂತ ಹೇಳ್ತಾರೆ. ಜ್ಞಾನ ಸಿಕ್ಕ ಮೇಲೂ ಕೂಡ ಅನುಕಂಪೆಯಿಂದ ಮಾಡಿ, ಆದರೆ ನಿಮ್ಮ ಜ್ಞಾನಕ್ಕೆ ಪ್ರತಿಬಂಧಕ ಆಗುವ ಹಾಗೆ ಮಾಡಿಕೊಳ್ಬೇಡಿ ಅಂತ ನಿರೂಪಣೆ ಅಲ್ಲಿ ಬೇರೆ ಬೇರೆ ಕಡೆ ಬರುತ್ತೆ. ಒಟ್ಟು ಇಷ್ಟು. ಅವು ನಾನಾ ಜನಸ್ಯ ಶುಶ್ರೂಷ ತಸ್ಯ ಪ್ರಾಣ್ಯುಪಕಾರೇಣ, ಅದೆರಡು ಪ್ರಧಾನ. ಬೇರೆ ಬೇರೆ ಕಡೆಯೂ ಹೇಳಿದ್ದಾರೆ. 17ನೇ ಅಧ್ಯಾಯದಲ್ಲಿ, 18ನೇ ಅಧ್ಯಾಯದ ಗೀತಾ ತಾತ್ಪರ್ಯದಲ್ಲಂತೂ ಬಹಳ ವಿಶಿಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಅವರು ಎಲ್ಲರೂ ಆಗ್ತಾರೆ ಅಂತ ಹೇಳೋದು. ಈಗ ಬ್ರಾಹ್ಮಣ ಹೌದು, ಕ್ಷತ್ರಿಯನೂ ಆಗ್ತಾನೆ, ವೈಶ್ಯನೂ ಆಗ್ತಾನೆ, ಶೂದ್ರನೂ ಆಗ್ತಾನೆ ಅಂತ ಅಲ್ಲಿ ಹೇಳೋದು. ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದ 29ನೇ ಅಧ್ಯಾಯದಲ್ಲಿ ನಿನ್ನೆ ಕರ್ಜಗಿ ಸರ್ ಅವ್ರ ಹತ್ರ ಮಾತನಾಡ್ತಾ ಇದ್ದೆ. ಅಲ್ಲಿ ಬ್ರಾಹ್ಮಣ ಮರೆತಾಗ ಕ್ಷತ್ರಿಯ ನೆನಪಿಸಬೇಕು, ಕ್ಷತ್ರಿಯ ಮರೆತಾಗ ವೈಶ್ಯ ನೆನಪಿಸಬೇಕು, ವೈಶ್ಯ ಮರೆತಾಗ ಶೂದ್ರನಾದವನು ನೆನಪಿಸಬೇಕು ಅಂತ. ಅಂದರೆ ಅಧ್ಯಯನಕ್ಕೆ ಅವಕಾಶ ಇದೆ ಅಂತ. ಮಹಾಭಾರತಾದಿಗಳ ಅಧ್ಯಯನ ಮಾಡಲೇಬೇಕು, ಪ್ರತಿ ದಿವಸ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಅದೆರಡು ಬಹಳ ಕ್ರಾಂತಿಕಾರಿಯಾಗಿಯೇ ಇದೆ. ಅದು ಇವತ್ತಿನ ಭಾಷೆಯಲ್ಲಿ ಕ್ರಾಂತಿಕಾರಿ ಅಂತ ಹೇಳಿದೆ, ಹಾಗೇ ಇದೆ, ಓದಬೇಕು. ಅಥವಾ ಕೆಲವೊಮ್ಮೆ ಆಚರಣೆ ಮಾಡಿದವ್ರದ್ದು ತಪ್ಪಿರುತ್ತೆ, ಅದರಿಂದಾಗಿ ಅವ್ರು ಹಾಗೆ. ಮತ್ತು ನಿಮ್ಮ 2ನೇ ಪ್ರಶ್ನೆ ಹೇಳಿದ್ನಲ್ಲ, ಅವರ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ನಮಸ್ತೆ ಆಚಾರ್ಯ. ನಂದು 2 ಪ್ರಶ್ನೆಗಳಿದೆ. ಒಂದು, ನಮಗೆಲ್ಲ ಗೊತ್ತಿರುವ ಹಾಗೆ ಮಡಿ ಮಲ್ಲಿಗೆ ವಿಷಯಗಳಲ್ಲಿ ಬನಂಜೆಯರು ಸ್ವಲ್ಪ ಸಂಪ್ರದಾಯಸ್ಥರಿಗಿಂತ ಭಿನ್ನ. ಅವರ ಪ್ರವಚನಗಳ ಮೂಲಕ ನಾವು ಕೇಳಿದ್ದೇವೆ ಸ್ವಲ್ಪ ವಿಷಯಗಳು. ಬಟ್
ನೀವು ಅವರ ಸಂಪರ್ಕದಲ್ಲಿ ಇರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಆಯಿತು, ಯಾಕೆ ಭಿನ್ನವಾಗಿದ್ರು, ಅದೊಂದು ಪ್ರಶ್ನೆ. ಇನ್ನೊಂದು ಅದೇ ಧರ್ಮಮೂಲ ಗ್ರಂಥಗಳು ಯಾವುದು, ಅದನ್ನು ಯಾವ ಆರ್ಡರಲ್ಲಿ ಓದಬೇಕು? ಇದು ಆರ್ಡರು ನೀವು ಅವಾಗವಾಗ ಕೇಳ್ತಾ ಇದ್ರಿ. ಹೀಗೆ ಒಬ್ರಿಗೆ ಇವ್ರಿಗೆ ಈ ಆರ್ಡರು, ಅವ್ರಿಗೆ ಆ ಆರ್ಡರು ಅಂತ ಇರುತ್ತೆ. ಅಂದರೆ ಅವರು ಯಾವುದನ್ನು ಶುರು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು, ಮತ್ತು ಅವರ ಒಂದು ವೈಯಕ್ತಿಕ ಅಭಿರುಚಿ ಮತ್ತು ಅವರ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಅದು ನೋಡಿ 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 ಅದು ಗೊತ್ತಾಗುವಂಥದ್ದು. ಎರಡನೇದ್ದು, ಮಡಿಯ ಬಗ್ಗೆ ಮಧ್ವಾಚಾರ್ಯರದ್ದೊಂದು ಮಾತಿದೆ ತಂತ್ರಸಾರ ಸಂಗ್ರಹದಲ್ಲಿ. ಶೌಚಾಸನೇತು ಅಂಗ ಮಾತ್ರ ನ ಪೃಥಕ್ ಧರ್ಮ ಸಾಧನ. ಶೌಚ ಅಂತ ಹೇಳಿದ್ರೆ ಮಡಿ, ಆಸನ ಅಂದರೆ ಕುಳಿತುಕೊಳ್ಳುವ ಬಗೆ, ಅದು ಅಂಗ ಮಾತ್ರ. ನೀವು ಧ್ಯಾನಕ್ಕೆ ಅಂಗವೇ ವಿನಃ, ಧ್ಯಾನಕ್ಕೆ ಉಪಕರಣವೇ ವಿನಃ ಅದು ಪುಣ್ಯ ಪಾಪಗಳನ್ನು ಕೊಡುವಂಥದ್ದಲ್ಲ. ಹಾಗಾದರೆ ಸಾಂಪ್ರದಾಯಿಕರಿಗೆ ಬಂದದ್ದು ಎಲ್ಲಿಂದ ಅಂದರೆ ಅದು ಮೀಮಾಂಸಕರ ಇನ್ಫ್ಲುಯೆನ್ಸ್. ಅವರು ಪ್ರತಿಯೊಂದು ಕ್ರಿಯೆಗೂ ಪುಣ್ಯ, ಪ್ರತಿಯೊಂದು ಕ್ರಿಯೆಗೂ ಪಾಪ ಅಂತ ಹೇಳ್ತಾರೆ. ಉದಾಹರಣೆಗೆ ವ್ರೀಹಿ ನವಹಂತಿ ಅಂತ ಒಂದು ವಾಕ್ಯ, ವೇದದ ವಾಕ್ಯ. ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಆ ಅಕ್ಕಿಯನ್ನು ಅನ್ನ ಮಾಡಿ ಅದು ಹವಿಸ್ಸಾಗಿ ಕೊಡಬೇಕು. ಅವರು ಅವಹಂತಿ ಅಂದರೆ ನಮಗೆ ಅರ್ಥ ಆಗೋದು ಕುಟ್ಟುತ್ತಾರೆ ಅಷ್ಟೆ. ಆದರೆ ಮೀಮಾಂಸಕರಿಗೆ ಅರ್ಥ ಆಗೋದು ಅವಹನನ ಕ್ರಿಯಾಜನ್ಯ ಅಪೂರ್ವವತ್ ಅಂತ. ಅವಹನನ ಎಂಬ ಕ್ರಿಯೆಯಿಂದ ಹುಟ್ಟಿದ ಅಪೂರ್ವ ಪುಣ್ಯವನ್ನು ಸಂಪಾದಿಸಿಕೊಳ್ಳಿ ಅಂತ ಅಪೂರ್ವಂ ಭಾವಯಿತ. ಒಟ್ಟು ವ್ರೀಹಿ ನವಹಂತಿ ಅಂತ ಹೇಳಿದರೆ ವ್ರೀಹಿ ಕರ್ಮಕ, ಅವಹನನ ಕರಣಕ. ಅದು ಇದರಲ್ಲೇ ಪರಿಭಾಷೆಯಲ್ಲೇ, ತರ್ಕ ಪರಿಭಾಷೆಯಲ್ಲೇ ಹೇಳಬೇಕು ಅಥವಾ ಮೀಮಾಂಸಾ ಪರಿಭಾಷೆಯಲ್ಲೇ ಹೇಳಬೇಕು ಅಂದರೆ ವ್ರೀಹಿ ಕರ್ಮಕ, ಅವಹನನ ಕರಣಕ ಅಥವಾ ತುಷಮೋಚನ ಪೂರ್ವಕ ಕರ್ಮ ಸಾಧ್ಯ ಅಪೂರ್ವಂ ಭಾವಯಿತ ಅಂತ ಅರ್ಥ. ಒಟ್ಟು ಇಷ್ಟುದ್ದ ಪರಿಷ್ಕಾರ ಮಾಡುತ್ತಾರೆ. ನೀವು ತರ್ಕಶಾಸ್ತ್ರದ ರುಚಿ ನೋಡಿದ್ದೀರ, ಇಷ್ಟುದ್ದ ಪರಿಷ್ಕಾರಗಳಿರುತ್ತೆ. ಕ್ರೋಡಪತ್ರದಲ್ಲಂತೂ ಒಂದು ಇಡೀ ಅಲ್ಲಿಂದ ಹಿಡಿದು ಆ ಗಂಗೆಯ ತಡದಿಂದ ಹಿಡಿದು ಆ ತುದಿಗೆ ಹೋಗುವವರೆಗೂ ಮುಗಿಯೋದಷ್ಟು ಪರಿಷ್ಕಾರ ಇರುತ್ತೆ ಕ್ರೋಡಪತ್ರಗಳಲ್ಲಿ. ಆ ತರಹದ್ದು ಒಂದು ಪರಿಷ್ಕಾರ ಇದು. ಅವು ಅಂದರೆ ಒಟ್ಟು ತಾತ್ಪರ್ಯ ಇಷ್ಟು, ಅಪೂರ್ವಂ ಭಾವಯಿತ, ಪುಣ್ಯವನ್ನು ಪಡಿಬೇಕು. ಕುಟ್ಟೋದು ಅದು ಪಂಡಾಪೂರ್ವ ಅಂತ ಕರೀತಾರೆ. ಅಖಂಡಾಪೂರ್ವ, ಪಂಡಾಪೂರ್ವ, ಇದೆಲ್ಲ ಮೀಮಾಂಸಾ ಶಾಸ್ತ್ರದ ಪ್ರಕ್ರಿಯೆಗಳು. ಅದು ಅವರು ತಂದಿದ್ದು, ಅದು ಅವರ ಇನ್ಫ್ಲೂಯೆನ್ಸ್ ಜಾಸ್ತಿಯಾಗಿ ಈ ತೀರಾ ಸಣ್ಣದನ್ನು ಕೂಡ ಆ ರೀತಿ ಮಾಡಿ ಸಾಂಪ್ರದಾಯಿಕ ವಿದ್ವಾಂಸಗಳು ಬಂತು. ಅದನ್ನು ಇಲ್ಲ, ಅದು ಮೀಮಾಂಸಕರ ಇನ್ಫ್ಲೂಯೆನ್ಸು ಅಂತ ಗೊತ್ತಾಗಿ ಆಚಾರ್ಯರು ಹೀಗೆ ಹೇಳಿದ್ದಾರೆ ಅಂತ ಸೀರಿಯಸ್ ಆಗಿ ತಗೊಂಡವರು. ಅದೇ ಅವ್ರ ನಿಲುವು, ಆಚಾರ್ಯರ ನಿಲುವೇ, ಮಧ್ವಾಚಾರ್ಯರ ನಿಲುವೇ, ಗೋವಿಂದಾಚಾರ್ಯ ನಿಲುವು ಅಷ್ಟೆ. ನಮಸ್ಕಾರ ಗುರುಗಳೇ. ಈಗ ನಾವು ದೇವರಿಗೆ ತೆಂಗಿನಕಾಯಿ ಹೊಡಿತೀವಲ್ಲ, ತೆಂಗಿನಕಾಯಿ ಹೊಡೆಯುವಂಥ ಉದ್ದೇಶ ಏನು? ರುದ್ರಾಮೂಲಜ್ಞ ಪ್ರತಿಯೊಂದು ಅಧ್ಯಾಯಕ್ಕೆ ತೆಂಗಿನಕಾಯಿ ಹೊಡೆದು ಸಮರ್ಪಣೆ ಮಾಡಿ ಮುಂದಿನ ಅಧ್ಯಾಯಕ್ಕೆ ಹೋಗ್ತಾರೆ. ಅದೇ ಯಾವ ಪದ್ಧತಿ ಯಾಕೆ ಹೊಡಿಬೇಕು ಅದು ಅವರವರ ಭಕ್ತಿಗೆ ಸಂಬಂಧಪಟ್ಟದ್ದು. ಅದೇನು ಇದಿಲ್ಲ, ಅವರೇನು ಸಮರ್ಪಣೆ ಮಾಡಬೇಕು ಅನ್ನಿಸುತ್ತೋ ಅದನ್ನು ಮಾಡ್ತಾರೆ. ಅವ್ರ ಭಕ್ತಿಗೆ ಶಾಸ್ತ್ರದಲ್ಲೇನೂ ಹೇಳಲಿಲ್ಲ, ಅವರವ್ರ ಭಕ್ತಿ. ಅದು ಸಮರ್ಪಣೆ ಅನ್ನೋದು ಪ್ರೀತಿಯಿಂದ ತಾನೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ನೀವು ಹೇಳ್ತಿದ್ರಲ್ಲ, ಪ್ರಚಲಿತವಾಗಿರೋದು ಈಗ ಮಹಾಭಾರತದಲ್ಲಿ ಶಾಂತಿ ಪರ್ವ ಅಥವಾ ವಿದುರನ ನೀತಿಗಳು, ಅಯೋಧ್ಯೆಯಲ್ಲಿ ರಾಮರಾಜ್ಯ ಆಳಿದ ರೀತಿ, ಅದು ಹೆಚ್ಚಾಗಿ ಜನ ತಿಳ್ಕೊಂಡಿಲ್ಲ. ಈಗ ಅಲ್ಲಿ ತಿಳ್ಕೋಬೇಕಾದ್ರೆ ಪ್ರವಚನಗಳಲ್ಲಿ ಈಗ ನಾವೇನು ಕೇಳ್ತೀವಿ, ರಾಮಾಯಣ ಕತೆ ಗೊತ್ತಿದೆ, ಅದನ್ನೇ ವಿಸ್ತಾರವಾಗಿ ತಿರ್ಗಾ ಕೇಳ್ತೀವಿ. ಮಹಾಭಾರತ ಕತೆ ಗೊತ್ತಿದೆ, ತಿರ್ಗಾ ಕೇಳ್ತೀವಿ. ಪ್ರವಚನಗಳಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಆಚಾರ್ಯರು ಇರಲ್ಲ, ಇವೆಲ್ಲ ಶಾಂತಿ ಪರ್ವ ಹೇಗಿತ್ತು, ವಿದುರ ನೀತಿಗಳು ಏನಿತ್ತು, ಅದನ್ನೇ ಅಂದರೆ ಸಂಕ್ಷಿಪ್ತವಾಗಿ ರಾಮಾಯಣ ಅಥವಾ ಮಹಾಭಾರತ ಹೇಳಿಬಿಟ್ಟು ಇದನ್ನೇ ಪ್ರಧಾನವಾಗಿ ಇಟ್ಕೊಂಡು ಸಪ್ತಾಹ ಥರ ಮಾಡಿದ್ರೆ ಆವಾಗ ಎಲ್ಲರಿಗೂ ತಿಳಿದು ಅದ್ರ ಬಗ್ಗೆನೇ ಹೆಚ್ಚು ಪ್ರಚಾರ ಮಾಡೋದಕ್ಕೆ ಪ್ರವಚನಗಳ ಮೂಲಕ ಆಗ್ಬೋದೇನೋ ಅಂತ ಕೇಳ್ತಾ ಇದ್ದೀನಿ. ನೀವೇನು ಹೇಳ್ತೀರಿ?
ಅದು ಹೌದು. ಆದರೆ ಜನರಿಗೆ ರಾಜಕೀಯ ತಂದ ಕೂಡಲೇ ಕೆಲವೊಮ್ಮೆ ಕಷ್ಟವೂ ಆಗೋದಿದೆ. ನಾನು ಉಡುಪಿಯಲ್ಲಿ ಮಹಾಭಾರತದ ಬಗ್ಗೆ ಉಪನ್ಯಾಸ ಮಾಡಿದೆ, ಪುಲಿವಾರ ಪರ್ಯಾಯದಲ್ಲಿ. ಯಾರೋ ಒಬ್ಬರು ಬಂದು ಹೇಳೋದು, ನಾವು ಬೆಳಗ್ಗೆಯಿಂದ ಸಂಜೆ ತನಕ ಪೇಪರ್ ಓದ್ತಾ ಇರ್ತೀವಿ, ಆಯಿತಾ, ನೀವು ರಾಜಕೀಯ ಹೇಳೋದು ಬೇಡ ಆಯಿತಾ ಅಂತಂದರು. ಅಲ್ಲ, ಮಹಾಭಾರತ ಒಂದು ರಾಜರ ಕಥೆ, ಅಲ್ಲಿ ರಾಜಕೀಯ ಇಲ್ಲದೆ ಇನ್ನೇನಿರುತ್ತೆ ಒಂದು. ಮತ್ತು ಅದನ್ನು ಬೇರೆ ವಿದ್ವಾಂಸರು ಅದನ್ನು ಸ್ವೀಕಾರ ಮಾಡಬೇಕಾದ ವಿಚಾರ. ನಾವು ಪುಸ್ತಕ ಇಟ್ಟುಕೊಂಡು ಶ್ಲೋಕವನ್ನು ಕೂಡ ಹೇಳೋದು ಅಂತ ನಾನು ಇಟ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಮುಂದುವರಿಬಹುದೇನೋ. ನಾನು ಇದು ಹೇಳುಗರ ಒಂದು ರೀತಿಯನ್ನು ನೋಡಬೇಕಾಗತ್ತೆ, ಕೇಳುಗರ ಅಭಿರುಚಿಯೂ ಬೇಕಾಗುತ್ತೆ.